चिदंबरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकं शान्तिकपदं देवं सिद्धारूढमहं भजे सिद्धारूढमहं भजे। ಕರುಣರಸದ ಕೋಡಿ ಬರೆವ ಕಟಾಕ್ಷದ ಪರತತ್ವ ಅರಪುವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲಿ ಎನ್ನ ಮಾನಸದಲ್ಲಿ. ಸದಾ ಸ್ಮರಣೀಯರಾದಂಥ ಪ್ರಾತಸ್ಮರಣೀಯರಾದಂಥ ಸದ್ಗುರುದೇವನ ಶ್ರೀಚರಣಗಳಲ್ಲಿ ಭಕ್ತಿ ಪುರಸ್ಸರ ಪ್ರಣಾಮಗಳನ್ನು ಸಮರ್ಪಿಸಿ ಮಹಾಮಹಿಮಾ ಪುರುಷ ಮಂತ್ರಪುರುಷ ಸಕಲ ಮತೋದ್ಧಾರಕ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ವಂದಿಸಿ ಗ್ರಂಥಕರ್ತರಾದಂಥ ಶ್ರೀಮನ್ನಿಜಗುಣ ಶಿವಯೋಗಿಗಳ ಶ್ರೀಚರಣಗಳಲ್ಲಿ ಶಿರಬಾಗುತ್ತಾ ಕೈವಲ್ಯ ಪದ್ಧತಿ ಗ್ರಂಥದ ಪ್ರವಚನಾಮೃತವನ್ನು ಸವಿಯಲು ಆಗಮಿಸಿದಂಥ ಸಮಸ್ತ ಮುಮುಕ್ಷು ವೃಂದವೇ, ನಿಮ್ಮೆಲ್ಲರಿಗೂ ಶರಣುಗಳನ್ನು ಹೇಳಿ, ನಾವು ಕೆಲ ದಿನಗಳಿಂದ ಶ್ರೀಮನ್ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾಗಿರತಕ್ಕಂಥ ಕೈವಲ್ಯ ಪದ್ಧತಿ ಗ್ರಂಥ ಭಾಳ ಅಮೋಘವಾಗಿರ್ತಕ್ಕಂಥ ಗ್ರಂಥ, ಅದನ್ನು ಆಲಿಸುತ್ತಾ ಹೊರಟಿದ್ದೇವೆ. ಕೈವಲ್ಯ ಪದ್ಧತಿ ಗ್ರಂಥದಲ್ಲಿ 5 ಸ್ಥಳಗಳನ್ನು ಶ್ರೀಮನ್ನಿಜಗುಣ ಶಿವಯೋಗಿಗಳು ಪ್ರತಿಪಾದನೆ ಮಾಡಿದ್ದಾರೆ. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ, ಯೋಗ ಪ್ರತಿಪಾದನ ಸ್ಥಳ, ಜ್ಞಾನ ಪ್ರತಿಪಾದನ ಸ್ಥಳ. ಈ 5 ಸ್ಥಳಗಳಲ್ಲಿ ಪ್ರಥಮ ಸ್ಥಳ ಶಿವಕಾರುಣ್ಯ ಸ್ಥಳ. ಈ ಶಿವಕಾರುಣ್ಯ ಸ್ಥಳದಲ್ಲಿ ಜೀವನು ಶಿವನನ್ನು ಕುರಿತು ಶಿವನ ಕಾರುಣ್ಯಕ್ಕಾಗಿ ಪ್ರಾರ್ಥನೆ ಮಾಡತಕ್ಕಂಥ ಸ್ಥಳ ಇದು. ಪ್ರತಿಯೊಂದು ಪದ್ಯದಲ್ಲಿಯೂ ಜೀವನು ಶಿವನ ಕಾರುಣ್ಯಕ್ಕಾಗಿ, ಆತನ ಕೃಪೆಗಾಗಿ ಮೊರೆಯುವಂಥ, ಪ್ರಾರ್ಥಿಸುವಂಥ, ಪ್ರೇಯರ್ ಮಾಡತಕ್ಕಂಥದ್ದನ್ನೇ ನಾವು ಕಾಣ್ತೀವಿ. ಹದಿನೆಂಟನೇ ಪದ್ಯವನ್ನು ವಿಚಾರ ಮಾಡ್ತಾ ಹೊಂಟಿದ್ದೇವೆ ನಾವು. ನೋಡಿ, ಈ ಪದ್ಯದಲ್ಲಿಯೂ ಕೂಡ ಯಾಕೆನ್ನ ನಿಂತು ಸಂಸ್ಕೃತಿ ಒಡಗೂಡಿದೆಲೆದೇವರೆಲೆದೇವರೇ ಸಾಕಿನ್ನು ನಿಜವನೀಯದೆ ತಳು ಮಾಡ್ಪಾರೆ. ದೇವ, ಯಾಕೆ ನನಗೆ ಸಂಸಾರದಲ್ಲಿ
ತೊಡಗಿಸುವಂತೆ ಮಾಡಿದಿ. ಇನ್ನು ಸಾಕು ಮಾಡು ಈ ಸಂಸಾರದ ಗದ್ದಲ. ಮೊದಲು ನೀನನ್ನ ಅಜ್ಞಾನ ಶಕ್ತಿಗೆ ಮಾರಿದೆ. ನನಗೆ ಅಜ್ಞಾನ ಮುಸುಕುವಂಗ ಮಾಡಿದೆ ಮೊದಲು ಪ್ರಥಮದಲ್ಲಿ. ವದವಿಮತ್ತದನೆ ಕೆಡಿಸಲೆಂಬ ಬಗೆದೋರಿದೆ. ಆ ಅಜ್ಞಾನವನ್ನು ನಾನು ಕಳೆದುಕೊಳ್ಬೇಕು ಎಂಬತಕ್ಕಂಥ ಭಾವನೆಯಲ್ಲಿ ನನ್ನಲ್ಲಿ ಅಂಥ ಒಂದು ಭಾವನೆಯನ್ನು ಹುಟ್ಟಿಸಿದೆ. ಪುದಿದಿ ಕರ್ಮದ ಪಾಕದನುಗುಣದೋಳು ಮೀರಿದೆ. ಪ್ರಪಂಚವನ್ನು ಪರಮಾತ್ಮ ಯಾಕೆ ಸೃಷ್ಟಿ ಮಾಡ್ದ ಎಂಬ ಮಾತಿಗೆ ಉತ್ತರ ಹೇಳ್ತಾರೆ ಈ ಒಂದು ಮಾತಿನಲ್ಲಿ. ಪುದಿದ ಕರ್ಮದ ಪಾಕದನುಗುಣದೋಳು ಮೀರಿದೆ. ಪುದಿದ ಅಂದ್ರೆ ಉತ್ಪತ್ತಿಯಾದ, ಕರ್ಮದ ಅಂದರೆ ಪುಣ್ಯ ಪಾಪ ಕರ್ಮದ, ಪಾಕದ ಅನುಗುಣದೋಳು ಅಂದರೆ ಪರಿಪಕ್ವವಾದ ಒಂದು ಕ್ರಮದಲ್ಲಿ ನೀನು ಸೃಷ್ಟಿಯನ್ನು ಮಾಡಬೇಕಾಗಿತ್ತು. ಅದನ್ನು ಮೀರಿ ಅತಿಕ್ರಮಿಸಿ ನೀನು ಸೃಷ್ಟಿಯನ್ನು ಮಾಡಿದ್ದೀಯಾ. ಏನು ಪದಶಾರ್ಥವನ್ನು ನಾವು ಕೇಳಿದೆವು, ಅದರ ತಾತ್ಪರ್ಯ ಏನು ಎಂಬುವುದನ್ನು ಒಂಚೂರು ಸವಿಸ್ತಾರವಾಗಿ ಚಿಂತನೆ ಮಾಡುವ. ಪರಮಾತ್ಮ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ಯಾವಾಗ ಈ ಪ್ರಪಂಚ ಸೃಷ್ಟಿ ಮಾಡ್ತಾನೆ ಅಂತ ಕೇಳಿದರೆ ವೇದಾಂತ ಪ್ರಕರಣ ಗ್ರಂಥಗಳು ಏನು ಹೇಳ್ತಾ ಬಂದಿವೆ ಅಂತ ಕೇಳಿದರೆ, ಜೀವರುಗಳ ಕರ್ಮವು ಫಲ ಕೊಡಲು ಪರಿಪಕ್ವಗೊಂಡಾಗ ಈಶ್ವರನಲ್ಲಿ ಈ ಸೃಷ್ಟಿಯನ್ನು ಮಾಡಬೇಕೆಂಬತಕ್ಕಂಥ ಸಂಕಲ್ಪ ಉಂಟಾಗ್ತದೆ ಅಂತಾರೋ. ಇದು ಭಾಳ ವಿಚಿತ್ರವಾದಂಥ ಮಾತು. ಪ್ರಪಂಚ ಸೃಷ್ಟಿಯಾದ ಮೇಲೆ ಜೀವರುಗಳು ಉಂಟಾಗಿದ್ದಾರೆ. ಆ ಜೀವರುಗಳು ಕರ್ಮವನ್ನು ಮಾಡಿದ್ದಾರೆ, ಪುಣ್ಯ ಪಾಪ ರೂಪ ಕರ್ಮಗಳನ್ನು ಮಾಡಿದ್ದಾರೆ. ಯಾವ ಅವರ ಕರ್ಮ ಭೋಗವನ್ನು ಉಂಟು ಮಾಡುವ ಸಲುವಾಗಿ ಈಶ್ವರನು ಪ್ರಪಂಚ ಸೃಷ್ಟಿ ಮಾಡಲು ಸಂಕಲ್ಪ ಮಾಡ್ದ ಅಂದರೆ ಆ ಮಾತು ಸರಿ ಹೋಗ್ತದೆ. ಸೃಷ್ಟಿನೇ ಆಗಿಲ್ಲ. ಈ ಜೀವರುಗಳ ಪುಣ್ಯ ಪಾಪ ಕರ್ಮ ಫಲವನ್ನು ಉಂಟು ಮಾಡಲು ಪರಿಪಕ್ವವಾಗಿದೆ. ಅದಕ್ಕೆ ಈಶ್ವರ ಸೃಷ್ಟಿ ಮಾಡದ ಈ ಪ್ರಪಂಚ ಅಂತ ಹೇಳ್ತಿರಲ್ಲ. ಪ್ರಪಂಚನ ಸೃಷ್ಟಿನೇ ಆಗಿಲ್ಲ, ಜೀವರುಗಳೇ ಉಂಟಾಗಿಲ್ಲ. ಆ ಜೀವರುಗಳ ಯಾವ ಪುಣ್ಯ ಪಾಪ ಕರ್ಮ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಬರ್ತದೆ. ಲಕ್ಷ ಕೊಡ್ರಿ ಮಾತಿನ ಕಡೆ, ಸೂಕ್ಷ್ಮ ವಿಚಾರ ಹೇಳಕತ್ತೀನಿ ನಾನು. ಅದು ಬಂದದ ನಮ್ಮ ಶಿವಕಾರುಣ್ಯ ಸ್ಥಳದಲ್ಲಿ ಆ ಮಾತು ಬಂದಿದೆ, ಅದಕ್ಕೆ ಹೇಳಕತ್ತೀನಿ. ಪುದಿದ ಕರ್ಮದ ಪಾಕದ ಅನುಗುಣದೋಳು ಮೀರಿದೆ ಅಂತ ಮಾತು ಬಂದಿದೆ. ಅದನ್ನು ಸ್ಪಷ್ಟಾರ್ಥ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟಪಡಬೇಕಾಗ್ತದೆ. ನಾನೇ ಕಷ್ಟಪಡಬೇಕಾಗ್ಯದಂದ್ರೆ ನೀವೆಷ್ಟು ಕಷ್ಟಪಟ್ಟು ಕೇಳಬೇಕು ಅನ್ನೋದು ವಿಚಾರ ಮಾಡಬೇಕು. ಒಂದಿಷ್ಟು ನೀವು ಭಾಳ ಲಕ್ಷ್ಯ ವಹಿಸಿ ಕೇಳಬೇಕು ಈ ಮಾತನ್ನು. ಗಡಬಡ ಮಾಡಿದ್ರಿ ನಾ ಹೇಳೋ ಮಾತು ಈ ಫ್ಲೈಟ್ ಹಾರಿ ಹೋಗ್ತಿರ್ತದಲ್ಲ, ಹಂಗೆ ನಿಮ್ಮ ತಲೆ ಮ್ಯಾಗ ಹಾರಿ ಹೋಗ್ತಾವೆ ನಾ ಹೇಳೋ ಮಾತು. ಇದು ಲಕ್ಷ್ಯ ಕೊಟ್ರೆ ಇದು ನಿಮ್ಮ ಮನಸ್ಸಿನಲ್ಲಿ ಪೂಣಿಸೋದು ಭಾಳ ಕಷ್ಟ ಅನ್ನಿಸ್ಲಕ್ಕೈತೆ ನನಗೆ. ಅಂಥದ್ರಾಗ ಅತ್ತ ಇತ್ತ ಲಕ್ಷ ಹೋಯಿತು ಅಂತಂದರೆ ನಾ ಏನು ಹೇಳ್ತೀನೋ ನೀವೇನು ತಿಳ್ಕೊತೀರೋ. ಯಾವನೋ ಬೆಳತನ ರಾಮಾಯಣ ಕೇಳಿದಂತ, ಬೆಳಗೂ ಮುಂಜಾನೆ ಡೌಟ್ ಬಂತಂತವು. ರಾಮಾಯಣ ಹೇಳು ಸ್ವಾಮಿ ಹೋಗಿ ಕೇಳಿದಂತವ ಪಂಡಿತರಿಗೆ. ಪಂಡಿತ್ ಜಿ
ಐ ಹ್ಯಾವ್ ಒನ್ ಡೌಟ್, ನನಗೊಂದು ಡೌಟ್ ಬಂದಿದೆ, ಸಂಶಯ ಬಂದಿದೆ. ಏನಪ್ಪ ನಿನ್ನ ಡೌಟು, ಏನು ನಿನ್ನ ಸಂಶಯ ಅಂತ ಕೇಳಿದರು. ಅವ ಕೇಳಿದ್ನಂತ, ಪಂಡಿತ್ ಜಿ ರಾಮ್ ರಾಕ್ಷಸ ಹಾಯ್ ಕ್ಯಾ ರಾವಣ ರಾಕ್ಷಸ ಹಾಯ್ ಅಂತ ಕೇಳಿದಂತ. ಬೆಳತನ ರಾಮಾಯಣ ಕೇಳಿದ್ರು ರಾಮ ರಾಕ್ಷಸನೋ ಏನೋ ರಾವಣ ರಾಕ್ಷಸನೋ ಅಂತ ಗೊತ್ತಾಗಿಲ್ಲ ಅಂದ್ರೆ ಹೆಂಗಾರ ಕೇಳಿರ್ಬೇಕವ. ಪಂಡಿತ್ಜಿ ಅಂದ ಬೆಳತನ ರಾಮಾಯಣ ಕೇಳಿದ್ರು ರಾಮ ರಾಕ್ಷಸನೋ ರಾವಣ ರಾಕ್ಷಸನೋ ಗೊತ್ತಾಗಿಲ್ಲ ಅಂದ್ರೆ ಹೆಂಗಾರ ಕೇಳಿರ್ಬೇಕಿವ. ಅದಕ್ಕೆ ಅವ ರಾಮಾಯಣ ಹೇಳೋ ಪಂಡಿತ್ಜಿ ಅಂದಂತ ರಾಮ್ ಬಿ राक्षस नहीं, रावण भी राक्षस नहीं, रामायण बोलने के लिए मैं आया हूँ, मैं ही राक्षस हूँ अंದಂತ. ರಾಮ್ನೂ ರಾಕ್ಷಸ ಅಲ್ಲ, ರಾವಣನೂ ರಾಕ್ಷಸ ಅಲ್ಲ, ರಾಮಾಯಣ ಹೇಳಕ್ಕೆ ಬಂದಿನಲ್ಲ ನಾನೇ ಒಂದು ದೊಡ್ಡ ರಾಕ್ಷಸ ಅಂತ ತಿಳ್ಕೊಂದಂತ. ಯಾಕೆ ಅಂದರೆ ಬೆಳತನ ಹೇಳಿದರು, ಕಲ್ಪನಾಕ್ಕೆ ಬಂದಿಲ್ಲ ಅಂದರೆ ಹೆಂಗೆ ನೋಡಿ. ಇದು ಭಾಳ ಸೂಕ್ಷ್ಮ ವಿಚಾರವನ್ನು ನಾನು ಪ್ರತಿಪಾದನೆ ಮಾಡ್ತಾಯಿದ್ದೇನೆ. ಈಗ ಏನು ಹೇಳಕ್ಕೆ ಹೊಂಟಿದ್ದಾನೆ, ನಾನು ಹೇಳುವಂಥದ್ದಲ್ಲ, ಶ್ರೀಮನ್ ನಿಜಗುಣ ಶಿವಗಳು ಈ ಮಾತು ಹೇಳ್ತಾ ಇದ್ದಾರೆ. ಭಾಳ ಅಪರೂಪದ ಮಾತು ಇದು. ಏನಂತಿದ್ದಾರೆ, ಪುದಿದ ಕರ್ಮದ ಪಾಕದ ಅನುಗುಣದೊಳು ಮೀರಿದೆ ಅಂತ ಹೇಳ್ತಾ ಇದ್ದಾರೆ. ಏನಂತ ಕೇಳಿದ್ರೆ ಲಕ್ಷ್ಯ ಕೊಡ್ರಿ ಮಾತಿನ ಕಡೆ ಸ್ವಲ್ಪ. ಪರಮಾತ್ಮ ಈ ಸೃಷ್ಟಿಯನ್ನು ಯಾವಾಗ ಮಾಡಬೇಕಂತ ಸಂಕಲ್ಪ ಮಾಡ್ತಾನೆ ಅಂತ. ಸಂಕಲ್ಪ ಅಂದ್ರೆ ನಾಳೆಗೆ ಮಾಡೋದನ್ನು ಇವತ್ತು ಪ್ಲ್ಯಾನ್ ಮಾಡ್ತಿರಲಿ, ಇದಕ್ಕೆ ಸಂಕಲ್ಪ ಅಂತಾರೆ. ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತ ರಾತ್ರಿನೇ ಲೆಕ್ಕ ಹಾಕ್ತೀರಿ. ನಾಳೆಗೇನು ದ್ವಾಸೆ ಮಾಡೋಮೋ, ಇಡ್ಲಿ ಮಾಡೋಮೋ, ಏನು ಪುರಿ ಮಾಡೋಮೋ, ನೀವೇನು ಮಾಡಬೇಡ್ರಿ, ಯಾವುದು ಉಣಂಗಿಲ್ಲ ನಾನು ಸುಮ್ಮನೆ ಹೇಳ್ತೀನಿ. ನಾಳೆ ಮಾಡೋದನ್ನು ಇವಾಗ ಯೋಚನೆ ಮಾಡ್ತಿರಲ್ಲ, ಇದಕ್ಕೆ ಸಂಕಲ್ಪ ಅಂತಾರೆ. ಹಾಗೆಯೇ ಈಶ್ವರನಲ್ಲಿ ಸೃಷ್ಟಿ ಮಾಡಬೇಕನ್ನೋ ಸಂಕಲ್ಪ ಬರ್ತದಂತೆ. ಯಾವಾಗ ಬರ್ತದ ಅಂತ ಕೇಳಿದರೆ ವೇದಾಂತ ಪ್ರಕರಣ ಗ್ರಂಥಗಳು ಏನು ಹೇಳ್ತಾವೆ ಅಂತ ಕೇಳಿದರೆ, ಜೀವರುಗಳ ಪುಣ್ಯ ಪಾಪ ರೂಪ ಕರ್ಮ ಪರಿಪಕ್ವಗೊಂಡಾಗ ಅವನಿಗೆ ಪ್ರಪಂಚ ಮಾಡಬೇಕು ಅಂತ ಇಚ್ಛೆ ಬರ್ತದಂತೆ. ಯಾವಾಗ ಅವನಿಗೆ ಈ ಪ್ರಪಂಚ ರಚನೆ ಮಾಡ್ಬೇಕಂತ ಹೇಳಿ ಸಂಕಲ್ಪ ಬರ್ತದಂತ, ಜೀವರುಗಳ ಪುಣ್ಯ ಪಾಪ ರೂಪ ಕರ್ಮ ಫಲೋನ್ಮುಖವಾದಾಗ, ಪರಿಪಕ್ವಗೊಂಡಾಗ, ಸೃಷ್ಟಿ ಆದಮೇಲೆ ಜೀವರುಗಳು, ಆಮೇಲೆ ಕರ್ಮ ಅವಾಗದ ಫಲ ಕೊಡಲಿಕ್ಕೆ ಪರಿಪಕ್ವಗೊಳ್ಳೋದು ಇತ್ಯಾದಿ ಏನಾರ ಹೇಳ್ರಿ. ಸೃಷ್ಟಿನೇ ಆಗಿಲ್ಲ ಜೀವರುಗಳು ಎಲ್ಲಿ ಬಂದರು ಅಂತ ಕೇಳಿದ್ರೆ ಏನು ಹೇಳ್ತದೆ ವೇದಾಂತ ಶಾಸ್ತ್ರ ಗೊತ್ತಾ? ಈ ಸೃಷ್ಟಿ ಆಗೋದಕ್ಕಿಂತ ಮೊದಲು ಒಂದು ಸೃಷ್ಟಿ ಇತ್ತು. ಆ ಸೃಷ್ಟಿಯೊಳಗೇನು ಜೀವರು ಇದ್ರಲ್ಲ, ಅವರು ಪುಣ್ಯ ಪಾಪ ಕರ್ಮ ಮಾಡಿರ್ತಾರೆ. ಆ ಪುಣ್ಯ ಪಾಪ ಕರ್ಮಗಳು ಫಲ ಕೊಡಬೇಕಂತಿರ್ತಾವ. ಅದು ಫಲ ಕೊಡಬೇಕಾಗಿತ್ತಂದ್ರೆ ಸಂಸಾರ ಸೃಷ್ಟಿಯಾಗಬೇಕು, ದೇಹಾದಿಗಳ ಸೃಷ್ಟಿಯಾಗಬೇಕು. ಆಗಲೇ ಅವನಿಗೆ ಆ ಪುಣ್ಯ ಪಾಪದ ಫಲ ಕೊಡಲಿಕ್ಕೆ ಬರ್ತದೆ. ಆದ್ದರಿಂದ ಆ ಪುಣ್ಯ ಪಾಪ ಕರ್ಮಗಳು ಪರಿಪಕ್ವಗೊಂಡಾಗ ಈಶ್ವರನು ಈ ಸೃಷ್ಟಿ ರಚನೆ ಮಾಡಬೇಕಂತ ಸಂಕಲ್ಪ ಮಾಡ್ತಾನೆ. ಈ ಮಾತಿನಿಂದ ನಮಗೊಂದೆರಡು ಸಂಗತಿಗಳು ತಿಳಿದು ಬರ್ತವೆ. ಏನು ಅಂತ ಕೇಳಿದರೆ, ಸಂಸಾರವು ಅನಾದಿಯಾಗಿದೆ. ನೋಡ್ರಿ, ಹಿಂಗಂದ ಕೂಡಲೇ ಶಾಣೆ ಮಂದಿ ಪ್ರಶ್ನೆ ಮಾಡ್ತದೆ, ನೀವು ಭಾವಿಕರು ಹ್ಞೂ ಅಂದುಬಿಡ್ತೀರಿ. ಈ ಸೃಷ್ಟಿಯಾಗಲಿಕ್ಕೆ ಹಿಂದಿನ ಸೃಷ್ಟಿಯಲ್ಲೇ ಮಾಡಿರ್ತಕ್ಕಂಥ ಜೀವರುಗಳ ಕರ್ಮ ಕಾರಣ, ಅದುವೇ ನಿಮಿತ್ತ ಕಾರಣ. ಅದರಿಂದಾಗಿ ಈಶ್ವರನಲ್ಲಿ ಪ್ರಪಂಚ ಮಾಡಬೇಕು ಅಂತ ಸಂಕಲ್ಪ ಬರ್ತದೆ ಅಂದರೆ ಅದಕ್ಕೆ ಯಾವುದು ಕಾರಣ ಅಂತ ಕೇಳಿದ್ರೆ, ಅದಕ್ಕೇನು ಹಿಂದಿನ ಸೃಷ್ಟಿ ಅಂತ ಹೇಳಿದರು. ಅದಕ್ಕೆ ಯಾವುದು ಕಾರಣ? ಅದಕ್ಕೇನು ಹಿಂದಿನ ಸೃಷ್ಟಿ. ಅದಕ್ಕೇನು ಕಾರಣ? ಅದಕ್ಕೇನು ಹಿಂದಿನ ಸೃಷ್ಟಿ. ಎಲ್ಲಿತಾನ ಹಿಂಗೆ ಹಿಂದೆ ಹೋಗೋದು. ನೀ ಎಲ್ಲಿತಾನ ಕೇಳ್ತೆ ಹಂಗೆ ನಾವು
ಹಂಗೆ ಹಿಂದೆ ಹೇಳ್ಕೊತ ಹೋಗೋರು. ಅದಕ್ಕೆ ಇದಕ್ಕೊಂದು ಕೊನೆಗಾಣಿಸ್ಬೇಕಂತ ಹೇಳಿ ಪ್ರಪಂಚವು ಅನಾದಿಯಾಗಿದೆ ಅಂತ ಹೇಳಿದರು. ಹಂಗಂದ್ರೆ ತಿಳಿತದ, ಅನಾದಿಯಾಗಿದೆ. ಹಿಂಗೆ ಇದು ಹುಟ್ಕೊಂತ ಹುಟ್ಕೊಂತ ಹೀಗೆ ಇದು ನಡೀತಾ ಇರ್ತದೆ. ಸಂಸಾರಕ್ಕೆ ಅನಾದಿ ಯಾಕಂದಾರಂತ ಕೇಳಿದ್ರೆ, ಸಂಸಾರಕ್ಕೆ ಅನಾದಿ ಯಾಕಂದಿದಾರಂತ ಕೇಳಿದ್ರೆ, ಇದು ನಿರಂತರ ಹಿಂಗೆ ನಡ್ಕೊಂಡು ಹೋಗ್ತಿರ್ತದೆ, ಪ್ರವಾಹ ರೂಪದಲ್ಲಿ ಹರಿದುಕೊಂಡು ಬರ್ತಿರ್ತದೆ. ಆ ದೃಷ್ಟಿಯಿಂದ ಇದಕ್ಕೆ ಅನಾದಿ ಅಂತ ಕರೀತಾರೆ. ಮತ್ತೊಂದು ಮಾತೇನು ಅಂತ ಕೇಳಿದ್ರೆ, ಪ್ರಳಯವಾದರೂ, ಪ್ರಪಂಚ ಪ್ರಳಯವಾದರೂ ಮಾಡಿದ ಕರ್ಮ ನಷ್ಟ ಆಗೋದಲ್ಲ, ಅದು ಒಂದು ದಿವಸ ಫಲ ಕೊಡ್ತದೆ. ನೀವು ಪುಣ್ಯ ಪಾಪ ಕರ್ಮಗಳನ್ನು ಮಾಡ್ತಿರಲ್ಲ, ಆಕಸ್ಮಿಕ ಈ ಸೃಷ್ಟಿ ಪ್ರಳಯ ಆಯ್ತು ಅಂತ ತಿಳ್ಕೊಳ್ರಿ. ಪ್ರಳಯ ಆದರೂ ಸಹಿತ ಮಾಡಿದ ಕರ್ಮ ಎಂದು ನಷ್ಟ ಆಗಲ್ಲ. ಮುಂದಾದ್ರೂ ಕೂಡ ಅವು ಪರಿಪಕ್ವಗೊಂಡು ನಿನ್ನ ಕರ್ಮದ ಸಲುವಾಗಿಯೇ, ನೀನು ಮಾಡಿದ ಕರ್ಮಕ್ಕೆ ಫಲ ಕೊಡೋ ಸಲುವಾಗಿಯೇ ಮತ್ತೆ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾರೆ ಪರಮಾತ್ಮ. ಅಂದರೆ ಮಾಡಿದ ಕರ್ಮ ಎಂದೂ ನಷ್ಟ ಆಗೋದಿಲ್ಲ. ಕರ್ಮಗಳು ಫಲ ಕೊಟ್ಟೇ ತೀರ್ತವೆ. ಈ ಮಾತಿನಿಂದ ಇದು ನಮಗೆ ಕಲ್ಪನಾ ಬರ್ತದೆ. ನಾನು ಹೇಳೋ ಮಾತು ತಿಳಿದಾಗೈತೇವೆ ನಿಮಗೆ. ನೀವು ಮಾಡಿದ ಕರ್ಮ ಎಂದೂ ನಷ್ಟ ಆಗೋದಿಲ್ಲ ನೋಡ್ರಿ. ಪುಣ್ಯಾರ ಮಾಡಿರಿ, ಪಾಪಾರ ಮಾಡಿರಿ. ಅಂತೆಯೇ ನಮ್ಮ ಶಾಸ್ತ್ರಗಳು ಹೇಳಿದು, ನಾಭುಕ್ತಂ ಕರ್ಮ ಕ್ಷೀಯತೆ ಕಲ್ಪಕೋಟಿ ಶತೈರಪಿ. ಕೋಟಿ ಕೋಟಿ ವರುಷ ಕಳೆದ್ರೂ ಸಹಿತ ಕರ್ಮಗಳು ನಷ್ಟ ಆಗೋದಿಲ್ಲ. ಕರ್ಮ ಫಲ ಕೊಟ್ಟೇ ತೀರ್ತವೆ. ತಪ್ಪದೇ ಫಲ ಕೊಡ್ತವೆ. ನಾವೇನು ಈಗ ಸಂಸಾರದೊಳಗೆ, ಈ ಬದುಕಿನೊಳಗೆ ಏನೇನು ಅನುಭವಿಸ್ತಾ ಇದ್ದೀವಿ, ಅದೆಲ್ಲವೂ ನಮ್ಮ ಕರ್ಮದ ಫಲವಾಗಿದೆ. ಇದನ್ನು ಒಪ್ಕೊಂತೀರಿ ಮಾತು? ನಾವು ಈ ಕ್ಷಣ ಏನೇನು ಅನುಭವಿಸ್ತಾ ಇದ್ದೀವಿ ಎಲ್ಲವೂ ಏನಾಗಿದೆ? ಕರ್ಮದ ಫಲವಾಗಿದೆ. ಕರ್ಮದ ಫಲ ಒಪ್ಪಲೇಬೇಕು. ಕರ್ಮ ಸಿದ್ಧಾಂತವನ್ನು ಒಪ್ಪಲೇಬೇಕು. ಯಾಕೆ ಅಂತ ಕೇಳಿದ್ರೆ, ಭೋಗ ತಾರತಮ್ಯದ ವ್ಯವಸ್ಥೆಯನ್ನು ಮಾಡಲಿಕ್ಕಾಗೋದೇ ಇಲ್ಲ. ಯಾಕೆ ಅಂದರೆ, ಏನು ನಾವು ಕಾರಣ ಹೇಳಬೇಕು? ಈ ಪ್ರಪಂಚವನ್ನು ಈಶ್ವರನು ಶಾಸನ ಮಾಡ್ತಾನೆ ಅಂತ ಹೇಳ್ತೀವಿ. ಈಶ್ವರ ಅಂತಲೇ ಕರಿತೀವಿ. ಈಶ್ವರ ಅಂದರೆ ಏನು ರೀ? ಈಶ್ವರ ಎಂಬ ಪದಕರ್ತ ಶಾಸಿತಾರ ಅಂತ ಅದಕ್ಕೆ ಪರ್ಯಾಯ ಪದವನ್ನು ಬರಿತಾ ಇದ್ದಾರೆ ಶಂಕರಾಚಾರ್ಯರು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಮುಂಚೀತ ಮಾಗೃದಕ್ಕಶ ಶುದ್ಧನಂ ಎಂಬ ಈ ಮಂತ್ರಕ್ಕೆ, ಈಶಾವಾಸ್ಯದ ಈ ಮಂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಈಶಾ ಎಂಬ ಪದ ಬಂದಿದೆಯಲ್ಲ, ಈಶಾ ಈಶ್ವರ ಒಂದೇ ಪದಗಳು. ಅದಕ್ಕೆ ಅರ್ಥ ಏನು ಬರೀತಾರ? ಶಾಸಿತಾರ ಪರಮೇಶ್ವರ. ಅಂದರೆ ಅವನು ಇದನ್ನು ಶಾಸನ ಮಾಡ್ತಾ ಇದ್ದಾನೆ. ಶಾಸನ ಮಾಡ್ತಾ ಇದ್ದಾನೆ ಅಂದ್ರೇನ್ರಿ, ಇದನ್ನು ನಡೆಸ್ಕೊಂಡು ಹೊಂಟಿದ್ದಾನೆ. ನಮ್ಮ ಶಾಸಕರು, ಮಿನಿಸ್ಟ್ರು, ನಮ್ಮದೇನು ಗೌರ್ನಮೆಂಟ್ ವ್ಯವಸ್ಥೆ ಐತೆಲ್ಲ, ಇವರು ನಮ್ಮ ದೇಶವನ್ನು ಶಾಸನಗೊಳಿಸಿ ಶಾಸನಬದ್ಧವಾಗಿ ನಡೆಸ್ಕೊಂಡು ಹೊಂಟಾರೆ. ಶಾಸನಬದ್ಧವಾಗಿಯೂ ಅಬದ್ಧವಾಗಿಯೂ ಅವ್ರು ನಡ್ಸ್ಕೊಂಡು ಹೊಂಟಾರ, ಏನು ಅನ್ಕೊಳ್ರಿ. ಅಂತೂ ಈಗ ನಾವು ಅವ್ರಿಗೆ ಶಾಸಕರಂತೆ ಕರೆಯೋದಲ್ಲ, ಶಾಸನ ಮಾಡ್ತಾರಂತ ತಿಳ್ಕೊಂಡೇ ಶಾಸಕರಂತ ಕರಿತೀವಿ. ಇವರು ಶಾಸನ ಎಷ್ಟು ನಡೀತದೋ ಇಲ್ಲ ಗೊತ್ತಿಲ್ಲ, ಅವನ ಶಾಸನ ಮಾತ್ರ ಸರಿಯಾಗಿ ನಡೀತದೆ. ಅಂತೆಯೇ ದಾಸರು ಭಾಳ ಚಂದ ಒಂದು ಮಾತಂತಾರೆ, ಕೇಳ್ಬೇಕು ನೀವು.
ಹರಿಚಿತ್ತ ಸತ್ಯ ನರಚಿತ್ತ ಮಿಥ್ಯ ಅಂತಾರೋ. ಅಂದ್ರೆ ಅದರ ಅಭಿಪ್ರಾಯ ಏನು? ಹರಿಚಿತ್ತ ಸತ್ಯ ನರಚಿತ್ತ ಮಿಥ್ಯ ಅಂದ್ರೆ ಅದರ ಅಭಿಪ್ರಾಯ ದೇವ್ರು ನಡೆಸ್ದಂಗೆ ನಡೀತದೆ ವಿನ ನೀ ಸಂಕಲ್ಪ ಮಾಡ್ದಂಗೆ, ನೀ ಇಚ್ಛೆ ಮಾಡ್ದಂಗೆ, ನೀ ಬಯಕೆ ಮಾಡ್ದಂಗೆ ನಡೆಯಂಗಿಲ್ಲ. ಅವನ ಇಚ್ಛೆಯಂತೆ ತೇನ ವಿನ ತೃಣಮಪಿ ನ ಚಲತಿ, ತೇನ ವಿನ ತೃಣಮಪಿ ನ ಚಲತಿ. ಕರೆ ಹೇಳ್ರಿ, ಅವನ ಇಚ್ಛೆಯಂತೆ ನಡೆದದ, ನಿಮ್ಮ ಇಚ್ಛೆಯಂತೆ ನಡೆದ. ನಿಮ್ಗೆ ಹಿಂಗೆ ಕೇಳ್ರಿ, ಅವ ಮಾಡ್ಬೇಕಂದಂಗೆ ಆಗ್ಯದ, ನೀವು ಮಾಡ್ಬೇಕಂದಂಗೆ ಆಗ್ಯದ. ನೀವು ಭಾಳ ಶಾಣ್ಯರದಿರಿ. ನೀವೇನಂತೀರಿ ಗೊತ್ತಾ? ಮಾಡಿದ್ದು ಸರಿಯಾಗಿ ಆಯಿತು, ನೀವು ಮಾಡ್ಬೇಕಂದಂಗೆ ಆಯಿತು ಅಂದ್ರೆ ನಾ ಮಾಡಿದೆ ಅಂತ ಎದೆ ಬಡ್ಕೊಳ್ಳವ. ಅದು ಕೆಡ್ತು ಅಂದ್ರೆ ನಾ ಎಲ್ಲ ಚಲೋ ಮಾಡ್ಬೇಕಂದಿದ್ದೀನಿ ರೀ, ದೇವ್ರ ಮನಸ್ಸಿಗೆ ಬರಲಿಲ್ಲ ರೀ ಅಂತಾರೆ. ಇವ ಏನೋ ಚಲೋ ಮಾಡ್ಬೇಕಂದಿದ್ನಂತ, ದೇವ್ರ ಮನಸ್ಸಿಗೆ ಬರಲಿಲ್ಲ ಅಂತ. ನಿನ್ನ ಕೈಯಾಗ ಏನೂ ಇಲ್ಲ, ನಿನ್ನ ಕೈಯಾಗ ಏನೂ ಇಲ್ಲ. ನಿನ್ನ ಕೈಯಾಗ ಇದ್ರ ನಿನಗೆ ಹೆಂಗೆ ಬೇಕು ಹಂಗೆ ಸಂಸಾರ ಮಾಡ್ಕೋಬೇಕಾಗಿತ್ತಲ್ಲ. ಇಲ್ಲಿ ನೋಡ್ರಿ, ಈ ಅಂಗಿ ಹೊಲಸುಗಳದು ನಮ್ಮ ಕೈಯಾಗೈತಿ. ಇದು ನಮ್ಗೆ ಹೆಂಗೆ ಬೇಕು ಹಂಗೆ ಹೊಲಸ್ಕೊಂತೀವಿ. ಇಲ್ಲ, ನಮ್ಗೆ ಫುಲ್ ಶರ್ಟ್ ಬೇಕು ಅಂದ್ರೆ ತೋಳ ಫುಲ್ ಇಟ್ಟು ಹೊಲಿಸ್ಕೊತೀವಿ. ಹಾಫ್ ಶರ್ಟ್ ಬೇಕಂದ್ರೆ ಹಾಫ್ ಶರ್ಟ್ ಹೊಲಿಸ್ಕೊತೀವಿ. ನೆರು ಶರ್ಟ್ ಅಂದ್ರೆ ನೆರು ಶರ್ಟ, ಕಪ್ ಶರ್ಟ್ ಅಂದ್ರೆ ಕಪ್ ಶರ್ಟ, ಟಿ ಶರ್ಟ್ ಅಂತಂದ್ರೆ ಅದು ಮೈಗೆ ಹತ್ಕೊಂಡಿರ್ತದೆ ಅಂದರೆ ಟಿ ಶರ್ಟ್ ಹತ್ತಿ ಡಗಳರ ಹೊಲಸ್ತಾನ. ಡಗಳ ಅಂತಿರಲ್ಲ, ಏನು ಲೂಸ್. ಕೆಲವರಿಗೆ ಲೂಸ್ ಪ್ಯಾಷನ್ ಆಗ್ತದೆ, ಕೆಲವರಿಗೆ ಫಿಟ್ ಪ್ಯಾಷನ್ ಆಗ್ತದೆ. ಯಾರ್ಯಾರಿಗೆ ಏನೇನು ಪ್ಯಾಷನ್ ಆಗ್ತದೆ ಹೇಳ. ಈಗಂತೂ ಇಂಥ ಹುಚ್ಚು ಪ್ಯಾಷನ್ ಬಂದದ. ಇವೇನು ಹುಚ್ಚರದಾವೋ ಏನು ಶಾಣ್ಯರದಾವೋ ನಮ್ಗೆ ಒಂದು ಗೊತ್ತಾಗಿಲ್ಲ. ಉಟ್ಕೊಂಡು ಬಂದದ್ದು ನೋಡಿದ್ರೆ ಮೊದಲು ಒಂದು ಚೂರು ಹರಿದು ಅಂತಂದ್ರೆ ಮ್ಯಾಗ ಸೆರಗೆ ಹಾಕಿ ಮುಚ್ಕೊತಿದ್ರು. ಮುದ್ದಾಮ ಹರ್ಕೊತಾವೆ, ಏನು ಮಾಡ್ತೀರಿ ಹೇಳಿ. ಒಂದು ಜರ ಮೊದಲು ಹರಿದಿತ್ತಂತಂದ್ರೆ ಸೆರಗೆ ಮುಚ್ಕೊಂಡು ಅದನ್ನು ಹರಿದನ್ನು ಮುಚ್ಕೊಂಡು. ಈಗ ನೋಡಿರಿ ನೀವು, ಮುದ್ದಾಮ ಹರ್ಕೊಂಡಿರ್ತಾವೆ. ಮೂರು ಸಲ ಹರಿದಿರ್ತದೆ. ನಾನು ನೋಡಿನಿ ಇಲ್ಲ ಮೊನ್ನೆ. ಫ್ಯಾಷನ್ ಅಂತದು. ಆ ಮೊಳಕಾಲ ಮೇಲೆ ಹರಿದಿರ್ತಾವೆ ನೋಡ್ರಿ ನೀವು. ಇವು ಉಟ್ಕೊಳ್ಳೋ ಯುವಕರದಾರ ಏನು ಚಂದ ಇರ್ತಾವಂತೀರಿ ನೀವು. ಎಂತ ಜೀನ್ಸ್ ಪ್ಯಾಂಟಾ? ಆ ಮೊಳಕಾಲ ಮೇಲೆ ಹರಿದಿರ್ತಾವಲ್ಲ, ಅದಕ್ಕೆ ಯಾವ ಪ್ಯಾಂಟ್ ಅಂತಾರೆ ಹೇಳ್ರಿ ನನಗೆ. ಅದು ಜೀನ್ಸ್ ಪ್ಯಾಂಟಾ? ನನಗೂ ಹಂಗೆ ಡೌಟ್ ಬಂದೆ, ಕೇಳಿದೆ ಹೊಲ್ಕೋಬಾರ್ದೇನು ಅದನ್ನು. ಮೊಳಕಾಲ ಏಟು ಅಸಹ್ಯ ಕಾಣ್ತಂದ್ರೆ, ಗುರುಗಳೇ ಇದು ಪ್ಯಾಷನ್ ರೀ ಅಂದವ. ಹರ್ಕೋ ಇನ್ನೊಂದಿಟ್ಟು ನಮಗೇನು ಮಾಡ್ತದ ಅಂತ ನಾ ಅಂದೆ. ನೋಡಿ, ಬಟ್ ನಿನ್ನ ಕೈಯಾಗೈತಿ, ಹೊಲ್ಕೊಳ್ಳೋದು ನಿನ್ನ ಕೈಯಾಗೈತಿ. ನಿನಗೆ ಹೆಂಗೆ ಬರ್ತದೆ ಹಂಗೆ ಹೊಲ್ಕೊತೀಯ. ನಿನಗೆ ಹೆಂಗೆ ಬೇಕು ಹಂಗೆ ಹೊಲಸ್ತಿಲ್ಲ. ಇದು ನಿನ್ನ ಕೈಯಾಗೈತಿ, ನಿನಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊತಿ. ಹಾಗೆ ಬದುಕು ನಿನ್ನ ಕೈ ಒಳಗಿದ್ರೆ, ನಿನ್ನ ಪ್ರಪಂಚ ನಿನ್ನ ಕೈ ಒಳಗಿದ್ರೆ ನಿನಗೆ ಅನುಕೂಲ ಆಗುವಂಗೆ ನೀ ಮಾಡ್ಕೋಬೇಕಾಗಿತ್ತು. ಹಂಗಾಗೋದಿಲ್ಲ. ಏನಾಗೋದಿಲ್ಲ. ಹೆಂಡ್ತಿ ಇಂಥಕ್ಕಿನ ಮದುವೆ ಮಾಡ್ಕೋಬೇಕಂದಿದ್ದೆ. ಎಂತಕ್ಕಿ ಸ್ವಾಡ್ ತಿಬೇಕಿ, ಚಂಡಿ ಚಾಮುಂಡಿ ಅಂತಕ್ಕಿ. ನೀ ಕಲ್ಪನಾ ಮಾಡಿರಲಿಲ್ಲ. ಪುಣ್ಯ ಇತ್ತು, ಚಲೋ ಹೆಣ್ತು ಸಿಗ್ತಾಳ್ರೆ. ಶಾಸ್ತ್ರ ಹೇಳ್ತದೆ, ಅನುಕೂಲಿನಿ ಆಗಿರ್ತಕ್ಕಂಥ ಹೆಣ್ತಿ ಸಿಗಬೇಕಾದ್ರೂ ಪುಣ್ಯ. ಅನುಕೂಲ ಇಲ್ಲ ಅಂತಂದ್ರೆ, ಇದು ಪುಣ್ಯ ಇಲ್ಲ ಅಂದ್ರೆ ಅನುಕೂಲಿನಿ ಆಗಿರ್ತಕ್ಕಂಥವಳು ಸಿಗಂಗಿಲ್ಲ ಅಂತ ಹೇಳ್ತಾರೆ ಅವರು.
ಅನುಕೂಲಾಂ ವಿಮಲಾಂಗೀಂ ಕುಲಜಾಂ ಕುಶಲಾಂ ಲಕಾರಾಂ ಭಾರ್ಯಾಂ ಪುರುಷೋ ಪುಣ್ಯೋದಯ ಲಭತೆ ಅಂತ ಹೇಳ್ತದೆ ಶಾಸ್ತ್ರ. ನೋಡ್ರಿ ಇಂಥವ್ರನ್ನ ಮದುವೆ ಅಂತಾರೆ ಅವ್ರು. 5 ಲಕಾರ ಇರ್ಬೇಕಂತ ಆಕಿಗೆ. 5 ಲಕಾರ ಹೆಂಗೆ? ಅನುಕೂಲಾಂ ಲ ಐತಿಲ್ಲ ಅದ್ರೊಳಗೆ. ಅನುಕೂಲ ಆಗಿರಕ್ಕೆ ಅನುಕೂಲ ಅಂದ್ರೆ ಗೊತ್ತಲ್ಲ. ನೀ ಏನು ಮಾಡ್ತೀಯ ಅದಕ್ಕೆ ಅನುಕೂಲ ಇರಬೇಕು, ಪ್ರತಿಕೂಲ ಆಗಬಾರ್ದು. ಅನುಕೂಲ ಪ್ರತಿಕೂಲ ಅನ್ನೋ ಶಬ್ದ ಅರ್ಥ ಆಗ್ತದೆ ನಿಮಗೆ? ಸ್ವಾಮಿಗಳು ಬಂದಾರ, ಶಾಸ್ತ್ರಕ್ಕೆ ಹೋಗಮ್ಮ ಅಂತ ನೀ ತಯಾರಾಯ್ತಿ, ನಡಿ ಹೋಗಮ್ಮ ನಡಿ ಅಂತ ಆಕಿನೂ ತಯಾರಾದ್ಲು. ಅನುಕೂಲ ಅಲ್ಲೇ ಶಾಸ್ತ್ರಕ್ಕೆ ಹೋಗ್ತದೆ. ಏನು ಬೇರೆ ಹೇಳ್ತಾರೆ, ಮತ್ತೇನು ಚಲೋ ಇರು ಅಂತ ಹೇಳ್ತಾರೆ. ನಡಿ ಸಿನಿಮಾ ಚಲೋ ಬಂದಂತ ನಡಿ ಅಂಥೇಳಿ ಆ ಕಡೆ ಹಾದಿ ಹಿಡಿದ್ಲು ಅಂತಂತಂದರೆ ಅದು ಪ್ರತಿಕೂಲ. ಒಂದು ಉದಾಹರಣೆ ಹೇಳಿದೆ ನಿಮಗೆ ಅಲ್ಲ. ಅನುಕೂಲ ಪ್ರತಿಕೂಲ ಗೊತ್ತಾಗ್ತದಲ್ಲ. ಅನುಕೂಲ ಇರುವಂಥ ಹೆಣ್ತಿ ಅಂದ್ರೆ ಅವರು ಅನುಕೂಲಾಂ ವಿಮಲಾಂಗೀಂ ಅಂದರೆ ಚಂದ ಇರುವವಳು. ವಿಮಲಾಂಗೀಂ ಅಂತಂದರೆ ಪರಿಶುದ್ಧಳಾಗಿರುವವಳು. ವಿಮಲಾಂಗೀಂ ಕುಲಜಾಂ ಒಳ್ಳೆ ಪರಿಸರದಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಹೊತ್ಕೊಂಡು ಬಂದವಳು, ಒಳ್ಳೆಯ ಸಂಸ್ಕಾರದಿಂದ ಕೂಡಿದವಳು. ಲಕ್ಷ ಕೊಡ್ರಿ, ಒಳ್ಳೆಯ ಸಂಸ್ಕಾರ ಒಳ್ಳೆಯ ಪರಿಸರದಲ್ಲಿದ್ದರೆ ಒಳ್ಳೆಯ ಸಂಸ್ಕಾರ ಬರ್ತದೆ. ಒಳ್ಳೆಯ ಪರಿಸರದಲ್ಲಿ ಬೆಳೆದು ಬಂದ್ರೆ ಒಳ್ಳೆಯ ಸಂಸ್ಕಾರ ಬರ್ತದೆ. ನಮಗೆ ಒಳ್ಳೆಯ ಸಂಸ್ಕಾರ ಎದರಿಂದ ಬರ್ತದೆ ನೆನಪಿಟ್ಕೊಳ್ರಿ. ಒಳ್ಳೆಯ ಸಂಸ್ಕಾರ ಒಳ್ಳೆಯ ಪರಿಸರದಲ್ಲಿ ಇದ್ರೇ ನಿಮ್ಗೆ ಒಳ್ಳೆಯ ಸಂಸ್ಕಾರ ಬರ್ತದೆ. ಇಲ್ಲ ಅಂತಂದರೆ ಒಳ್ಳೆಯ ಸಂಸ್ಕಾರ ಬರೋಂಗಿಲ್ಲ. ಯಾವ ಪರಿಸರದಲ್ಲಿ ಇರ್ತೀರಿ ಅಂಥ ಸಂಸ್ಕಾರ ಸಹಜ ಮೈಗೂಡ್ತದೆ, ನೆನಪಿಟ್ಕೊಳ್ರಿ ನೀವು. ಅದಕ್ಕೆ ಒಳ್ಳೆ ಪರಿಸರದಲ್ಲಿ ಬೆಳೆದು ಬಂದವಳು. ಕುಲಜಾಮ್ ಅಂತಂದರೆ ಒಳ್ಳೆಯ ಕುಲದಲ್ಲಿ ಹುಟ್ಟಿದಕ್ಕೆ ಅಂತಾರೆ. ಒಳ್ಳೆಯ ಕುಲ ಅನ್ನೋದಕ್ಕೆ ನಾವು ಏನು ಅರ್ಥ ಮಾಡ್ತೀವಿ ಅಂತ ಕರೆ ಜಾತಿ ಅಂತ ಅರ್ಥ ಮಾಡೋದಲ್ಲ. ಒಳ್ಳೆಯ ಪರಿಸರ, ಸಂಸ್ಕಾರವಂತ ಜನಾಂಗ, ಹೀಗೆ ಅರ್ಥ ಮಾಡೋದು ಅದಕ್ಕೆ. ಅಂಥ ಪರಿಸರದಲ್ಲಿ ಬೆಳೆದು ಬಂದವಳು. ಅದಕ್ಕೆ ನೋಡ್ರಿ ಭಾಳ ಮಂದಿ ಅಂತಿರ್ತಾರೆ ನಮಗೆ, ನೋಡ್ರಪ್ಪ ನೀವು ಹೋಗೋ ಮನೆಗಳದಾಗ ಕನ್ಯೆ ಇದ್ರೆ ನೋಡ್ರಿ ಅಂತಿರ್ತಾರೆ. ಗೊತ್ತವ್ರಿ, ನಾವು ಹೋಗೋ ಮನೆಗಳು ಚಲೋ ಇರ್ತಾವೆ ಮನೆಗಳು ಅಂತ ಗೊತ್ತೇ ಅವ್ರಿಗೆ. ಹಿಂಗಾಗಿ ಯಾವ್ದಾರ ನೀವು ಹೋಗೋ ಮನೆಗಳದಾಗ ಕನ್ಯೆ ಇದ್ರೆ ನೋಡ್ರಿ ಅಂತಿರ್ತಾರೆ. ಯಾಕೆ ನಮ್ಮನ್ನು ಚಲೋ ಮಂದಿನೇ ಕರೆಸ್ತಿರ್ತಾರೆ. ಪಾಪಿಗಳು ಕರ್ಸಂಗಿಲ್ಲ, ಪುಣ್ಯಾತ್ಮರೇ ಕರೆಸ್ತಾರೆ. ಆಗ್ರಿ ಪಾಪಿ ಸಾವುಕಾರಗಳು ಕರ್ಸಂಗಿಲ್ಲ. ನಮಗೆ ಪುಣ್ಯವಂತರಿದ್ರೇ ಕರೆಸ್ಬೇಕಂತಾರೆ ಅವರು. ಪುಣ್ಯವಂತ ಸಾವುಕಾರಗಳಿಗೆ ನಾವು ಆಗಿ ಬರೋದು, ಪಾಪಿ ಸಾವುಕಾರಗಳಿಗೆ ನಾವು ಹೆಂಗೆ ಕಾಣ್ತೀವಿ. ಅವರೆಲ್ಲ ನಮಗೆ ಬೇಯ್ತಿರ್ತಾರೇನ್ರಿ. ನಾವು ಸಹಜ ಬಂದ್ರೂ ಇವು ಬೇಡಕ್ಕೆ ಬರ್ತಾವ ಅಂತ ತಿಳ್ಕೊತಾರೆ ಅವರು. ನಾವು ಎಂದೂ ಯಾರಿಗೂ ಏನೂ ಬೇಡಂಗಿಲ್ಲ ವಾಸ್ತವಿಕವಾಗಿ. ಅವ್ರಿಗೆ ಹ್ಯಾಂಗೆ ಕಾಣ್ತದೆ ಯಾರಿಗೆ ಗೊತ್ತೇನ್ರಿ. ಅಂದರೆ ಒಳ್ಳೆ ಪರಿಸರದಲ್ಲಿ ಬಂದವಳಿಗೆ ಕುಲಜಾಮ್ ಅಂತಾರೆ. ಕುಲಜಾಮ್ ಅದ್ರಾಗೂ ಲಕಾರ ಇದೆಯಾ? ಎಷ್ಟದು ನೋಡ್ರಿ. ಅನುಕೂಲಾಂ ವಿಮಲಾಂಗೀಂ ಕುಲಜಾಂ ಕುಶಲಾಂ. ಚಂದಿರಬೇಕು, ಶಾಣಕ್ಕಿರಬೇಕು, ಕುಶಲಳಾಗಿರಬೇಕು. ಚಂದಿರ್ತಾವ, ಶಾಣೆ ಇರಂಗಿಲ್ಲ ಒಂದಿಷ್ಟು. ಚಂದಿರ್ತಾರೆ. ಕುಶಲ ಇರಲಿಲ್ಲ ಅಂತಂತಂದರೆ ಎಲ್ಲದ್ರಾಗೂ ಕುಶಲ ಇರಬೇಕು. ಅಡುಗೆ ಮಾಡಿದ್ರಾಗ ಕುಶಲ ಇರಬೇಕು, ಅತಿಥಿಗಳನ್ನು ನೋಡ್ಕೊಳ್ಳೋರಾಗ ಕುಶಲ ಇರಬೇಕು, ಮನೆತನದ ಗೌರವ ಕಾಪಾಡಿಕೊಳ್ಳುವಲ್ಲಿ ಕುಶಲ ಇರಬೇಕು. ಕುಶಲ ಇದ್ದವ್ರು ಹೆಂಗೆ ಬದುಕು ಮಾಡ್ತಾರೆ ಗೊತ್ತಾ? ಮನೆಗೆ ಅತಿಥಿಗಳು ಬಂದಾರ, ಸಕ್ರೆ ಆಗ್ಯದ, ಅದು ವ್ಯವಹಾರ ಜ್ಞಾನ ಇರ್ಲಿಕ್ಕಂತಂದ್ರೆ ಮಂದ್ಯಾಗ ಹೇಳ್ತದ ಏನ್ರಿ, ಸಾಕ್ರಿ ಮುಗಿದದ ಸಾಕ್ರಿ ಅಂದ್ರೆ ಹೋಯ್ತು ಅವ್ನು ಮರ್ಯಾದೆ. ಏನು ಮಾಡ್ತೀನಿ, ಚಾ ಮಾಡಂತಿದಿ ತರಬೇಕಿಲ್ಲ ಸಾಕ್ರಿ ಅಂತಂದ್ರೆ ಇವನ ಗೌರವ ಸತ್ಯಾನಾಶ ಆಯ್ತು. ವ್ಯವಹಾರ ಕುಶಲಳಾಗಿದ್ದರೆ ಜರ ಬರ್ತೀರೇನ್ರಿ ಒಳಗೆ ಇಟ್ಟಂದ್ಲು ಅಂತಂದ್ರೆ ಇವರು ಶಾಣ್ಯರಿದ್ರೆ ತಿಳ್ಕೊತಾರೆ ಏನೋ ಗಡಬಡ ಐತಿ ಜರ ಅಲ್ಲ.
ಕುಶಲಳಾಗಿರ್ಬೇಕು, ವ್ಯವಹಾರದಲ್ಲಿ ಕುಶಲಳಾಗಿರ್ಬೇಕಂದ್ರೆ ಕುಶಲಾಂ ಅನುಕೂಲಾಂ ವಿಮಲಾಂಗಿಂ ಕುಲಜಾಂ ಕುಶಲಾಂ ಪಂಚಲಕಾರಾಂ ಭಾರ್ಯಾಂ ಪುರುಷೋ ಪುಣ್ಯಮೋದಯ ಲಭತೆ. ಪುಣ್ಯ ಇದ್ರೆ ಅಂತ ಹೆಣ್ಣು ಸಿಗ್ತಾಳಪ್ಪ. ಪುಣ್ಯ ಇದ್ರೆ ಪರಮಾತ್ಮ ಅಂಥ ಸತಿಯನ್ನು ಒದಗಿಸಿ ಕೊಡ್ತಾನೆ. ಇದು ಕುಡುಕ ಗಂಡು ಯಾಕೆ ಗಂಟು ಬಿದ್ದದ? ಇವಂದು ಆಯ್ತಕತಿ ಮತ್ತು ಅವ್ರದ್ದು ಹೇಳ್ಬೇಕಲ್ಲ. ಕುಡುಕ ಗಂಡು ಯಾಕೆ ಬಂದು ಬಿದ್ದ? ನೀವು ಬಯಸಿದ್ರೇನು ಇಂಥ ಗಂಡು ಸಿಗಲಿ ಅಂತ ಬಯಸಿದ್ರೇನು? ಕುಡುಕ ಗಂಡ ಚಲೋ ಗಂಡನೇ ಬೇಕಂದ್ರಿ ಯಾಕೆ ಇಂಥದ್ದು ಗಂಟೆ ಬಿತ್ತು? ಕುಡಿದು ಬಂದು ಬಡಿಯು ಗಂಡ ಯಾಕೆ ಗಂಟೆ ಬಿತ್ತು? ನೀ ಏನೋ ಹಿಂದೆ ತಪ್ಪು ಮಾಡಿದಿ, ಕರ್ಮವನ್ನು ಸವಿಸಬೇಕಾಗ್ಯದ. ಈ ಭೋಗ ತಾರತಮ್ಯ ಯಾಕೆ ಅಂತ ನಾನು ಚಿಂತನೆ ಮಾಡಕತ್ತೀನಿ. ಈಗ ಜಗತ್ತಿನಲ್ಲಿ ಭೋಗ ತಾರತಮ್ಯ ತೋರಿ ಬರ್ತಾ ಇದೆಯಲ್ಲ, ಎದರಿಂದಪ್ಪ ಅದು ಅಂತ ಕೇಳಿದರೆ ಕರ್ಮದಿಂದ. ಆ ಕರ್ಮವನ್ನು ವ್ಯವಸ್ಥೆ ಮಾಡುವವ ಪರಮಾತ್ಮ. ನೆನಪಿಟ್ಕೊಳ್ರಿ, ಕರ್ಮಾಧ್ಯಕ್ಷ ಅಂತ ಕರೆದಿದ್ದಾರೆ. ಆತ ಕರ್ಮವನ್ನು ನೀವು ಮಾಡಿದ ಕರ್ಮಕ್ಕೆ ಸರಿಯಾದ ಫಲವನ್ನು ಕೊಡ್ತಾನೆ, ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಲ್ಪಾಂತರಗಳ ಕಳೆಯಬಹುದು, ಸೃಷ್ಟ್ಯಂತರಗಳೇ ಉಂಟಾಗಬಹುದು. ಮಾಡಿದ ಕರ್ಮಕ್ಕೆ ಫಲವನ್ನು ಅನುಭವಿಸಲೇಬೇಕು, ಕರ್ಮವನ್ನು ಒಪ್ಪಲೇಬೇಕು. ಈ ಜಗತ್ತಿನೊಳಗೆ ನೋಡ್ರಿ, ಭೋಗ ತಾರತಮ್ಯ ಯಾಕೆ ಅಂತ ಕೇಳಿ ಏನು ಹೇಳ್ತೀರಿ? ಅವ ಹಂಗೆ ಯಾಕ, ಇವ ಹಿಂಗೆ ಯಾಕ, ಏನು ಹೇಳ್ತೀರ ಅದಕ್ಕೆ? ನೋಡಿ, ಒಬ್ಬವ ಸರ್ವಾಂಗ ಸುಂದರ ಅದಾನ, ಒಬ್ಬವ ಸರ್ವಾಂಗ ವಿಕಲ ಅದಾನ. ತಾಯಿ ತಂದೆಗಳು ಇಬ್ಬರು ಅವರೇ ಅದಾರ. ಒಂದೇ ತಾಯಿ ತಂದೆಗೆ ಜನಿಸಿದಂಥ ಒಂದು ಮಗು ವಿಕಲಾಂಗ ಅಂದ್ರೆ ಅರ್ಥ ಆಗ್ತದಿಲ್ಲ? ಒಂದು ವಿಕಲಾಂಗವಾಗಿ ಜನಿಸ್ಯದ, ಒಂದು ಸಕಲಾಂಗ ಸುಂದರ ಅದ. ನಿಮ್ಗೆ ಹಿಂಗೆ ಹೇಳೋದಕ್ಕಿಂತಲೂ ಹಿಂಗೆ ಹೇಳಮ್ಮ. ಒಂದು ಕುರುಡು ಹುಟ್ಟ್ಯದ, ಒಂದು ಚಲೋ ಹುಟ್ಟ್ಯದ. ನೋಡ್ರಿ, ತಾಯಿ ತಂದೆ ಮತ್ತು ಬೇರೆ ಬೇರೆ ಅಲ್ಲ, ಅವರೇ ಅದಾರ. ಒಬ್ಬ ಕುಂಟ ಹುಟ್ಟ್ಯಾನ, ಒಬ್ಬ ಚಲೋ ಹುಟ್ಟ್ಯಾನ. ಕಾರಣ ಏನು? ಮೆಡಿಕಲ್ ಸೈನ್ಸ್ ಏನು ಹೇಳ್ತದೆ ಗೊತ್ತಾ? ಮೆಡಿಕಲ್ ಸೈನ್ಸ್ ಏನು ಹೇಳ್ತದೆ? ಮೆಡಿಕಲ್ ಸೈನ್ಸು ಯಾಕೆ ಹೀಗಾಗಿದೆ ಅಂತ ಕೇಳಿದ್ರೆ, ಈ ಮಗುವಿನ ತಾಯಿ ತಂದೆ ಅವರೇ ಅದಾರ, ಆದರೂ ಒಂದು ಮಗು ಸರ್ವಾಂಗ ಸುಂದರ ಆಗ್ಯದ, ಒಂದು ವಿಕಲಾಂಗ ಆಗ್ಯದ, ಒಂದು ಕಾಲು ಕುಂಟ ಯಾಕಾಗ್ಯದ ಇದರದು ಅಂತ ಕೇಳಿದರೆ ಮೆಡಿಕಲ್ ಸೈನ್ಸ್ ಏನು ಹೇಳ್ತದೆ? ಆ ತಾಯಿ ಗರ್ಭದಲ್ಲಿ ಮಗು ಹೊಟ್ಟೆಗೆ ಬೆಳೆಯೋ ಹೊತ್ತಿನಾಗ ಆ ಕಾಲು ಬೆಳಿಲಾಕ ಏನು ಪೂರಕ ಅಂಶಗಳು ಬೇಕಾಗಿತ್ತು ಅದು ಒದಗಿಲ್ಲ, ಅದಕ್ಕೆ ಇದಕ್ಕೆ ಕುಂಟಾಗ್ಯದ. ಇದ್ರ ಮೇಲೆ ನಾವು ಮತ್ತೊಂದು ಪ್ರಶ್ನೆ ಕೇಳ್ತೀವಿ ನಾವು, ಇದಕ್ಕೆ ಯಾಕೆ ಕೊರತೆ ಆಯಿತು? ಅವು ಯಾಕೆ ಆಗಲಿಲ್ಲ? ಮೆಡಿಕಲ್ ಸೈನ್ಸ್ ಅಂತದ, ಐ ಡೋಂಟ್ ನೋ ಅಂತದದು. ನನಗೆ ಮುಂದಿಂದು ಗೊತ್ತಿಲ್ಲ. ಇದು ಬೆಳೆಯುವಲ್ಲಿ ಯಾಕೆ ಅದು ಆ ಕಾಲು ಯಾಕೆ ಬೆಳಿಲಿಲ್ಲ, ಆ ಕಣ್ಣು ಯಾಕೆ ಹಂಗಾಯಿತು ಅಂದರೆ ಪೂರಕ ಅಂಶಗಳು ಪೂರಕ ಆಗಿಲ್ಲ, ಕಡಿಮೆ ಕೊರತೆ ಆಗಿವೆ, ಅದಕ್ಕೆ ಅದು ಹಂಗಾಗ್ಯದ ಅಂತ ಇಟ್ಟೇ ಹೇಳ್ತೀನಿ. ಇಟ್ಟೇ ಗೊತ್ತು ನನಗೆ, ಮುಂದಿನ ಗೊತ್ತಿಲ್ಲ ಅಂತ ಹೇಳ್ತದೆ. ಆದರೆ ಅದಕ್ಕೆ ಈ ಪ್ರಶ್ನೆಗೆ ಧರ್ಮ ಉತ್ತರ ಕೊಡುತ್ತದೆ, ಅಧ್ಯಾತ್ಮ ಉತ್ತರ ಕೊಡುತ್ತದೆ, ಅಧ್ಯಾತ್ಮ ಆನ್ಸರ್ ಮಾಡ್ತದೆ. ಯಾಕೆ ಅಂತ ಕೇಳಿದ್ರೆ, ಗಣ್ಯದಾದ ಮತನು ಪಾಪದಿ ಬಕ್ಕು. ಗಣ್ಯದ ಅಧಮತನು ನಿಜಗೊಂಡು ಬರೀತಾರೆ ಮಾತನ್ನು. ಗಣ್ಯದ ಅಧಮತನು ಪಾಪದಿ ಬಕ್ಕು. ಅಧಮತನು ಅಂತಂತಂದರೆ ನೀಚ ಶರೀರ ಅಂತ ಅರ್ಥಲ್ಲ. ಅಧಮತನು ಅಂದರೆ ಇಲ್ಲಿ ವಿಕಲಾಂಗ ಶರೀರ. ಯಾಕೆ ವಿಕಲಾಂಗ ಆದ ಕಾರಣ ಏನು ಅಂತ ಕೇಳಿದ್ರೆ, ಯಾರ್ದೋ ಕಾಲು ಮುರಿದಿರ್ಬೇಕು ಹಿಂದಿನ ಜನ್ಮದಾಗ, ಅಂಥ ನೀಚ ಕೆಲಸ ಮಾಡಿರ್ಬೇಕು, ಯಾರ್ದೋ ಕಣ್ಣು ಕಿತ್ತಿರ್ಬೇಕು.
ವಾಸ್ವಾನಿ ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಪುಸ್ತಕ ಬರೆದಿದ್ದಾರೆ. ಸಜ್ಜನರಿಗೆ ಏಕೆ ಕಷ್ಟಗಳು ಬರುತ್ತವೆ ಅಂತ ಭಾಳ ಸುಂದರವಾದಂಥ ಕೃತಿ ಅದು. ನೀವು ಓದಬೇಕು ಅದಕ್ಕೆ. ಅದರಾಗ ಒಂದು ದೃಷ್ಟಾಂತ ಬರೀತಾರೆ. ಈ ಪ್ರಸಂಗವನ್ನು ಹೇಳ್ತಾ ಒಂದು ದೃಷ್ಟಾಂತ ಬರೀತಾರೆ ಅವರು. ಏನು ದೃಷ್ಟಾಂತ ಬರೀತಾರೆ ಅಂತಂದರೆ, ದಶರಥನ ಧೃತರಾಷ್ಟ್ರನ ಕಥೆ ಹೇಳ್ತಾರೆ. ಧೃತರಾಷ್ಟ್ರ ಅಂದ್ರೆ ಗೊತ್ತಿದೆ ನಿಮಗೆ? ಧೃತರಾಷ್ಟ್ರ ಅಂದರೆ ಯಾರು? ಧೃತರಾಷ್ಟ್ರ ಗೊತ್ತಿಲ್ಲ? ಕೌರವರ ಅಪ್ಪ. ಗೀತಾ ಓದ್ಲಕ್ಕೆ ಹೋದ್ರೆ ನೋಡ್ರಿ, ಗೀತಾ ಆರಂಭದಲ್ಲಿ ಗೀತಾ ಭವನ ಪ್ರವೇಶ ಮಾಡ್ಬೇಕಾದ್ರೆ ಬಾಗಲ್ದಾಗ ಇವನೇ ಕೂತ್ಕೊಂಡಾನ. ಮೊದಲ ಇವನಿಂದ ಶುರುನ. ನೀವು ಗೀತಾ ಓಪನ್ ಮಾಡಿದ್ರಿ ಅಂತಂದರೆ ಧೃತರಾಷ್ಟ್ರ ಉವಾಚ ಅವನಿಂದನೂ ಶುರು ಆಗ್ತದದು. ವ್ಯಾಸ ಅವನು ತಂದು ಬಾಗಲ್ದಾಗ ಕುಂದ್ರಸ್ಯಾರ, ಗೀತಾ ಭವನದ ಬಾಗಲ್ದಾಗ. ಯಾಕೆ ಅಂತ ಕೇಳಿದ್ರೆ, ನೀವು ಕುರುಡ್ರಾಗಿ ಗೀತಾದಾಗ ಪ್ರವೇಶ ಆಗಬೇಡ್ರಿ, ಜರ ಕಣ್ಣು ತೆರ್ಕೊಂಡು ಪ್ರವೇಶ ಆಗ್ರಿ ಅಂದಾಗ. ಕಣ್ಣು ಮುಚ್ಕೊಂಡೇ ಕೇಳ್ತಾವೆ ಬರೇ. ಏನು ಕಣ್ಣು ತೆರೀರಿ ಒಂದಿಷ್ಟು. ಅಂಧರ ಆಗಬೇಡ್ರಿ. ಅಂಧರ ಆಗೋದನ್ನ ಅವ ಅಂಧ ಇದ್ದ, ಜೀವರುಗಳು ಅಂಧರೇ ಆಗಿದ್ದಾರೆ. ಎಷ್ಟು ನಮೂನಿ ಅಂಧತ್ವ, ಕಾಮ ಅಂಧ, ಕ್ರೋಧ ಅಂಧ, ಮೋಹ ಅಂಧ. ಒಂದೇ ನಮೂನಿ ಕುರುಡಿದ್ರೆ ಏನರ ಆಪರೇಷನ್ ಮಾಡಿ ಸರಿಪಡಿಸ್ಬೋದಾಗೈತೆ ಏನ್ರಿ? ಇವು ಏಸು ನಮೂನಿ ಅಂಧತ್ವಗಳು. ಏನು ಕತೆ? ಕಾಮ ಜೀವನನ್ನ ಅಂಧ ಮಾಡ್ಯದ. ಕಾಮ ಅಂಧನನ್ನು ಮಾಡ್ತದಿಲ್ರಿ. ಅದಕ್ಕಲ್ಲೇ ಅವ್ನಿಗೇನಂತೀವಿ ನಾವು? ಕಾಮಾಂಧ. ಅವಾಗ ಏನೂ ಗೊತ್ತಾಗೋದಿಲ್ಲ ನೋಡ್ರಿ, ಯಾರು ಎಂಥದ್ದು ಏನು. 70 ವರ್ಷದ ಮುದುಕ 20 ವರ್ಷದ ಹುಡುಗಿ ಮದುವೆ ಆಗ್ಬೇಕಂತಾನಂದ್ರೆ ಕಾಮಾಂಧ ಅನ್ನೋದು ಏನೇನು ಅನ್ಬೇಕು ಅವನಿಗೆ? ಅಲ್ಲ, ಕಾಮಾಂಧ. ತಾನು ಕಲಿಸುವಂಥ ಹುಡುಗಿನೇ ಮದುವೆ ಆಗ್ಬೇಕಂತಾನ ಅಂತಂತಂದ್ರೆ ಏನದು? ಗುರು ಶಿಷ್ಯರು ಅಂಬತಕ್ಕಂಥ ಭಾವನೆಗೆ ಅರ್ಥವೇ ಇಲ್ಲ. ಅದು ಗೊತ್ತೇ ಆಗ್ತಾ ಇಲ್ಲ. ಆ ಸಂಬಂಧಗಳೇ ಕಾಣ್ತಾ ಇಲ್ಲ ಅಂತಂದರೆ ಕಾಣಲಾರ್ದಂಗೆ ಮಾಡಿದ್ದು ಯಾವುದು? ಕಾಮಾಂಧ ಅಂತ ಕರೀತಾರೆ ಏನ್ರಿ? ಕಾಮ ಅಂಧ. ಮೋಹ ಅಂಧ. ಇವ ಮೋಹಾಂಧ. ಧೃತರಾಷ್ಟ್ರ ಇವಾಗ ಒಳಗೂ ಕಣ್ಣು ಕಾಣ್ತಿರಲಿಲ್ಲ, ಹೊರಗೂ ಕಾಣ್ತಿರಲಿಲ್ಲ. ಹೊರಗೆ ಕಣ್ಣು ಕಾಣದಿದ್ರೆ ಅಷ್ಟು ಡೇಂಜರ್ ಅಲ್ಲ, ಒಳಗರೆ ಕಣ್ಣು ಕಾಣಬೇಕು. ಪಂಚಾಕ್ಷರಿಗೆ ವೈಗಳು ಕುರುಡ್ರಿದ್ರು, ಪುಟ್ರಾಜ ಅಜರು ಕುರುಡ್ರಿದ್ರು. ಹಾಗೆ ನೋಡಿದ್ರೆ ಸೂರದಾಸ್ ಕುರುಡಲ್ರಿ. ಕುರುಡರಿಗೆ ಸೂರದಾಸ್ ಅಂತನ ಕರೆಯುವಂಥ ಪ್ರಥಾ ಬಿದ್ದುಬಿಟ್ಟದ ಉತ್ತರ ಭಾರತದೊಳಗೆ. ಎಂಥ ಶೂರದಾಸ ಭಗವಂತನ ಬಾಲಲೀಲೆಗಳನ್ನು ಕೊಂಡಾಡಿ ಹಾಡ್ತಾ ಇದ್ದರೆ ಸಾಕ್ಷಾತ್ ಭಗವಂತ ಬಾಲಕನಾಗಿ ಗದ್ದದ ಮೇಲೆ ಕೂತ್ಕೊಂಡು ಕೈ ಇಟ್ಕೊಂಡು ಮುಗ್ಧನಾಗಿ ಅವನ ಹಾಡು ಕೇಳ್ಕೊಂತ ಕುಂದಿರ್ತಿದ್ನಂತ. ಸೂರದಾಸ್ ಹಾಡ್ತಾನಂದ್ರೆ ಮೈ ನೈ ಮಾಖನ ಕಾಯ. ಏನು ಚಂದ ವರ್ಣ ಮಾಡ್ತಾನೆ ಸೂರದಾಸನ ದೋಹಾದ. ಏನು ಚಂದ ವರ್ಣ ಮಾಡ್ತಾನೆ. ಅವ್ನು ಕುರುಡ ಅಂತೀರೇನ್ರಿ? ಏನ್ರಿ? ದೇವರು ಪ್ರತ್ಯಕ್ಷ ಆಗಿ ಕಣ್ಣು ಕೊಟ್ಟ ಮೇಲೆ ಒಮ್ಮೆ ನಿನ್ನ ರೂಪ ನೋಡಿದ ಮೇಲೆ ಮತ್ತೇನು ಜಗತ್ತು ನೋಡೋದೈತಿ, ಮತ್ತೆ ನನಗೆ ಕುರುಡ ಮಾಡುವಂತಂದಂತವ ಸೂರದಾಸನ ಕತೆ ಭಾಳ ಅದಾವ. ಮತ್ತು ಈ ಕತೆ ಸೇರೋದು ಬೇಡ ಈಗ. ಇವನು ಕುರುಡ. ಹೊರಗೂ ಕಣ್ಣು ಕಾಣ್ತಿರ್ಲಿಲ್ಲ, ಒಳಗೂ ಕಣ್ಣು ಕಾಣ್ತಿರ್ಲಿಲ್ಲ. ಮೋಹ ಅಂದ, ಕಾಮ ಅಂದ, ಕ್ರೋಧ ಅಂದ, ಎಲ್ಲ ನಮೂನಿ ಅಂದ ಧೃತರಾಷ್ಟ್ರ. ಭಾಳ ಚಂದ ವರ್ಣನ ಮಾಡಿದ್ದಾರೆ ಧೃತರಾಷ್ಟ್ರನ ಕಥೆಯನ್ನು ವಾಸ್ವಾನಿಯವರು. ಕುರುಕ್ಷೇತ್ರ ಎಲ್ಲ ಮಹಾಭಾರತ ಕಥೆ ಎಲ್ಲ ಗೊತ್ತು ನಿಮಗೆ. ಕುರುಕ್ಷೇತ್ರ ಯುದ್ಧ ನಡೀತಲ್ಲ, ಕೊನೆಗೆ ಇತಿಹಾಸದಲ್ಲಿ ಭಾಳ ಘೋರ ಯುದ್ಧ ಅದು. ಇವೇನು ಮಹಾಯುದ್ಧಗಳು ಅಂತ ಹೇಳ್ತಾರಲ್ಲ, ಅದ್ರ ಮುಂದೆ ಇವ್ಯಾ ಯುದ್ಧಗಳು ಎಲ್ಲ ಏನೇನು ಮಹಾಯುದ್ಧಗಳು ನಡೆದು ಅಂತ ಹೇಳ್ತಾರಲ್ಲ, 7 ಯುದ್ಧಗಳಾಗ್ಯಾವ ಅಂತ ಹೇಳ್ತಾ ಇದ್ದಾರೆ ಇಲ್ಲಿವರೆಗೂ. ಮಹಾಯುದ್ಧಗಳು ರಾಷ್ಟ್ರಗಳೇ ಗ್ರೂಪಾಗಿ ಯುದ್ಧ ಮಾಡಿವೆ, ಭಯಂಕರ ಯುದ್ಧ ಮಾಡ್ಯಾವ. ಅಂಥವು 7 ಆಗ್ಯಾವ. ಇನ್ನು ಮಹಾಯುದ್ಧ ಏನಾದರೂ ಸಂಭವಿಸಿದರೆ ಬಹುತೇಕ ಅರ್ಧದಷ್ಟು ಪ್ರಪಂಚ ನಷ್ಟವಾಗಿ ಹೋಗ್ತದೆ. ಯಾಕಂದ್ರೆ ಅಂಥ ತೀಕ್ಷ್ಣವಾಗಿರ್ತಕ್ಕಂಥ ವೆಪನ್ಸ್ಗಳನ್ನು ಹೊಂದಿವೆ ಇವತ್ತು ಎಲ್ಲ ರಾಷ್ಟ್ರಗಳು.
ಏನು ಯುದ್ಧ ಆಗ್ತದಂದ್ರೆ ಕುರುಕ್ಷೇತ್ರದಂಥ ಯುದ್ಧ ಸಾಧ್ಯ ಇಲ್ಲ ಬಿಡ್ರಿ. ಎಷ್ಟು ಜನ ಸತ್ರು ಏನು ಕತೆ. ಧೃತರಾಷ್ಟ್ರನ ಎಲ್ಲ ಮಕ್ಕಳು ಸತ್ರು. ನಿನ್ನೆ ಹೇಳಿದ್ದೆ, ಬೆಳಿಗ್ಗೆ ಹೇಳಿದ್ದೆ, ದುರ್ಯೋಧನ ಕತೆ ಹೇಳಿದ್ದೆ. ನಿಮ್ಮಲ್ಲಿ ಹೇಳಿಲ್ಲ, ನಾನು ಕಲಬುರಗಿಗಳಿಗೆ ಹೇಳಿದ್ದೆ ಅಂತ ಕಾಣ್ತದ. ಇವತ್ತು ಹೋಗಿದ್ನಲ್ಲ, ಅಲ್ಲಿ ಬಂದಿತ್ತು ಪ್ರಸಂಗ. ದುರ್ಯೋಧನನು ಸತ್ತ. ಎಷ್ಟು ತಾಪಾಗಿರಬಾರ್ದು ಪಾಪ. ಯಾರಿಗೆ? ಧೃತರಾಷ್ಟ್ರನ ಮ್ಯಾಲಂತೂ ಎಲ್ಲಿಲ್ಲದ ಪ್ರೀತಿ ಅವನಿಗೆ. ಯಾರಿಗೆ? ಧೃತರಾಷ್ಟ್ರನಿಗೆ ದುರ್ಯೋಧನ ಮೇಲೆ ಭಾಳ ಪ್ರೀತಿ ರೀ. ಮಕ್ಕಳ ಮ್ಯಾಗ ಅಷ್ಟು ಪ್ರೀತಿ ಇರಬಾರ್ದು ನೋಡ್ರಿ. ನೀವು ಧೃತರಾಷ್ಟ್ರ ಆಗ್ತೀರಿ, ಭಾಳ ಸಲ ಧೃತರಾಷ್ಟ್ರ ಆಗ್ತೀರಿ. ಮಕ್ಕಳನ್ನ ಮುದ್ದು ಮಾಡಬೇಕು, ಧೃತರಾಷ್ಟ್ರಾಗಿ ಮುದ್ದು ಮಾಡಬಾರ್ದು. ಅವು ತಪ್ಪು ಹಾದಿ ಹಿಡಿದಾಗ, ತಪ್ಪು ಮಾಡಿದಾಗ ಅವರು ತಪ್ಪು ಕಲ್ಪನೆ ತಂದು ಕೊಡಬೇಕು, ತಪ್ಪಿಗೆ ಪನಿಷ್ಮೆಂಟ್ ಮಾಡಲೇಬೇಕು. ದುರ್ಯೋಧನ ಎಷ್ಟು ತಪ್ಪು ಮಾಡಿದ್ರು ಅವನಿಗೆ ತಪ್ಪಂತ ಅನಿಸ್ಲೇ ಇಲ್ಲ. ಯಾರಿಗೆ? ಈಗ ನಿಮ್ಮ ಮಕ್ಕಳು ಎಷ್ಟು ತಪ್ಪು ಮಾಡಿದ್ರು ನಿಮಗೆ ತಪ್ಪು ಮಾಡ್ತವೆ ಅಂತ ಅನಿಸೋದೇ ಇಲ್ಲ. ನಿಮ್ಮ ಮಗಂದೇ ಸಮರ್ಥನ ಟೀಚರ್ ಬಂದು ಹೇಳ್ತಾರೆ, ಕೆಟ್ಟ ಉಡಾಳದಾನ, ಪುಸ್ತಕ ಹರಿತಾನ, ಅವನ ಅಂಗಿ ಹರಿತಾನ, ಬೆನ್ನ ಮ್ಯಾಗ ಬರೀತಾನ, ನಮ್ಮ ಮಗ ಅಂತಾವ ಅಲ್ರಿ ಅಂತಾರೆ. ಅಂದ್ರೆ ಧೃತರಾಷ್ಟ್ರದಿ ಅಂತದಕ್ಕೆ ಅರ್ಥ. ಭಾಳ ಮಂದಿ ಧೃತರಾಷ್ಟ್ರ ಆಗ್ತಾವ್ರಿ. ಎಲ್ಲರೊಳಗೂ ಧೃತರಾಷ್ಟ್ರ ಸೇರ್ಕೊಂಡಾನ. ಅವನು ಜರ ಹೊರಗೆ ಹಾಕ್ರಿ. ಎಂದ ಆತ ತಪ್ಪ ಮಾಡಿದ್ದ ಆಗಲೇ ನಿಂದು ತಪ್ಪದ ಅಂತ ಹೇಳಿದರೆ ಸ್ವಲ್ಪ ಎಷ್ಟಾದ್ರೂ ಇಂಥ ಅನಾಹುತ ಆಗ್ತಿರಲಿಲ್ಲ, ತಿದ್ಕೊಂತಿದ್ದೊಂದಿಷ್ಟು. ಅವ ಮಗ ಮಾಡಿದ ತಪ್ಪು ಅನಿಸ್ಲೇ ಇಲ್ಲ ನೋಡ್ರಿ. ನೀವು ಇಡೀ ಮಹಾಭಾರತ ನೋಡ್ಕೊಂಬರ್ರಿ. ದುರ್ಯೋಧನ ನೀವು ಮಾಡಿದ ತಪ್ಪಂತ ಅಂದದ್ದು ಒಂದು ಮಾತ್ರ ಐತೆ ಅವನು. ನನ್ನ ಮಗ ಮಾಡಿದ್ದ ಶಬಾಷ್ ಅಂತ ಅನ್ಕೊತ ಬಂದ, ಮಾಡಿದ್ದೆಲ್ಲ ಚಲೋನೇ ಕಾಣ್ತು. ಅದಕ್ಕೆ ಈಗಳು ಪ್ರಸಂಗ ಬಂತು. ಎಲ್ಲ ಮಕ್ಕಳ ಕಳ್ಕೊಂಡು ತಾಪ ಹೆಚ್ಚಾಗಿ ಎಳ್ಕೊಂತ ಕುಂತಿದ್ದ. ಸಮಾಧಾನ ಮಾಡ್ಲಾಕ ಕೃಷ್ಣ ಬಂದಿದ್ದ. ಭಾರಿ ಮಜಾ ಅದಾನ ಕೃಷ್ಣ. ಏನ್ರಿ ಎಲ್ಲ ವಂಶ ಸತ್ಯನಾಶ ಮಾಡಿದವನು ಇವನೇ, ಮತ್ತು ಸಮಾಧಾನ ಮಾಡ್ಲಾಕ ಬಂದಾನ. ಆಯ್ತು ರೀ, ಆದಾಗಿ ಹೋಯ್ತು. ನಾವೇನೋ ತಡಿಬೇಕಂದೆವು, ಎಷ್ಟೇ ಪ್ರಯತ್ನ ಮಾಡಬೇಕಂದೆವು. ಯುದ್ಧ ಅನಿವಾರ್ಯ ಆಯಿತು, ಯುದ್ಧ ನಡೀತು, ರಕ್ತಪಾತ ಆಯಿತು, ಏನೇನೋ ಆಯಿತು. ಈಗ ಏನಾಗಿ ಹೋಗ್ಯದ, ಅದು ಏನು ಮಾಡಿದ್ರು ಏನು ಮರಳಿ ಅಂತೂ ತಿದ್ಲಿಕ್ಕೆ ಹಂಗಿಲ್ಲ. ಆದಾಗಿ ಹೋಯ್ತು, ಸಮಾಧಾನ ಪಟ್ಕೋಬೇಕು. ಆದರೂ ನಿಮ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ತಂದವನೇ ಇವನೇ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ನಿಮಗೆ ಅಂತ ಸಮಾಧಾನ ಮಾಡ್ಲಕತ್ತಿದ್ದ. ಹೆಂಗೆ ಅನಿಸಿರ್ಬೇಕು ಅವನಿಗೆ. ಅವ ಧೃತರಾಷ್ಟ್ರ ಅಂದಂತ ಯಾರು ತಂದವ್ರು ಈ ಪರಿಸ್ಥಿತಿ? ಈ ಪರಿಸ್ಥಿತಿ ತಂದವ್ರು ಯಾರು? ಇಂಥ ಪರಿಸ್ಥಿತಿ ತಂದವ್ರು ಯಾರು? ನನ್ನ ಈ ಸಂಕಷ್ಟಕ್ಕೆ ಕಾರಣ ಕೃಷ್ಣ ನೀನೇ ಅಂದಂತ. ಕೃಷ್ಣ ಅಂದಂತ ನಾವ್ಯಾಕೆ ಕಾರಣ ರೀ? ನಾವೇನು ಮಾಡೀವಿ? ನಾವು ಕೇವಲ ಒಬ್ಬ ಸಾರಥಿ. ನೀ ಸಾರಥಿ ಆಗಿದ್ದಿ ಕರೆ, ಎಲ್ಲ ಹಗರಣ ಮಾಡ್ದವ ನೀನೇ ಅದಿ ಅನ್ನೋ. ನಾವೇನು ಮಾಡೀವ್ರಿ? ಬರೀ ಇಟ್ರತ್ತೆ ಕುದುರೆ ಓಡಿಸಾಡು, ಕುದುರೆ ಗಾಡಿ ಓಡಿಸಾಡು ಡ್ರೈವರ್ ಇದ್ದಂಗೆ ನಾ ಅಟ್ಟೆ. ನಾ ಏನು ಮಾಡಿ ಇಲ್ಲ ಇಲ್ಲ, ಇಷ್ಟೆಲ್ಲ ಅನಾಹುತ ಆಗಲಿಕ್ಕೆ ಕೃಷ್ಣ ನೀನೇ ಕಾರಣ ಅಂದಾಗ, ನನ್ನ ಕಷ್ಟಕ್ಕೆ ನೀನೇ ಕಾರಣ ಅಂದಾಗ ಕೃಷ್ಣಂದಂತ ನಾನು ಕಾರಣ ಅಲ್ಲ, ನಿನ್ನ ಕಷ್ಟಕ್ಕೆ ನೀನೇ ಕಾರಣ. ನೆನ್ಪಿಟ್ಕೊಳ್ರಿ ನೀವು, ಈ ಒಂದು ಮಾತು ನೆನ್ಪಿಟ್ಕೊಳ್ರಿ ಎಲ್ಲರೂ. ಅವ್ರು ಕೇವಲ ನಿಮಿತ್ತ ಮಾತ್ರ ಆಗಿರ್ತಾರೆ. ನಮಗೇನು ಕಷ್ಟ ಬಂದಿರ್ತದಲ್ಲ, ಅವ್ರು ಯಾರು ಕಾರಣ ಅಲ್ಲ.
ಆ ಕಷ್ಟಕ್ಕೆ ನಾವೇ ಕಾರಣ ಆಗಿರ್ತೀವಿ, ನೆನ್ಪಿಟ್ಕೋಬೇಕು. ನಮಗನ್ನಿಸ್ತದೆ ನನ್ನ ಈ ವೇದನೆಗೆ, ನನ್ನ ಈ ಪರಿತಾಪಕ್ಕೆ ಪತ್ನಿ ಕಾರಣ, ಪತಿ ಕಾರಣ, ನೆರಮನೆಯವ ಕಾರಣ, ಸಾಲ ಕೊಟ್ಟವ ಕಾರಣ, ಅವ ಕಾರಣ, ಯಾರ್ಯಾರು ಕಾರಣ ಇಲ್ಲ. ಅವರು ಕೇವಲ ನಿಮಿತ್ತ ಮಾತ್ರರಾಗಿರ್ತಾರೆ. ನಿನಗೆ ತಾಪ ಆಗುತ್ತದೆ, ಕಷ್ಟವಾಗಿದೆ, ದುಃಖವಾಗಿದೆ ಅಂತ ಕೇಳಿದ್ರೆ ಸ್ವಕರ್ಮ ಸೂತ್ರೋ ಗೃತಿತೋ ಹಿ ಲೋಕ. ಶಾಸ್ತ್ರ ಹೇಳ್ತದೆ, ಭಾಳ ಸ್ಪಷ್ಟವಾಗಿ ತಿಳ್ಕೊಬೇಕು ಈ ಮಾತನ್ನು. ಏನಂತ? ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತಿ ಕುಬುದ್ಧಿರೇಶ ಸ್ವಕರ್ಮ ಸೂತ್ರೋ ಘೃತಿತೋ ಹಿ ಲೋಕ. ಸುಖಸ್ಯ ದುಃಖಸ್ಯ ನ ಕೋಪಿ ದಾತ. ನಮಗೆ ಅವನಿಂದ ಸುಖ ಆಯಿತು ಅಂತೀಯಲ್ಲ, ತೆಗೆದಾಕ ಮಾತು. ಅವನಿಂದ ಸುಖ ಆಗಿರಂಗಿಲ್ಲ, ಅವ ನಿಮಿತ್ತ ಮಾತ್ರ ಆಗಿರ್ತಾನೆ. ಅವನ ಮೂಲಕ ಪುಣ್ಯ ನಿನಗೆ ಸುಖ ಕೊಡ್ತದೆ, ನೀವು ಮಾಡಿದ ಪುಣ್ಯ ನಿನಗೆ ಸುಖ ಕೊಡ್ತದೆ. ಅವ್ರು ಕೇವಲ ನಿಮಿತ್ತ ಕಾರಣ ಆಗ್ತಾರೆ ಅಷ್ಟೇ. ಯಾರೋ ನಿಮಗೊಂದಿಷ್ಟು ಅವರಿಂದ ಒಳ್ಳೆಯದಾಗ್ಯದ ಅಂತ ತಿಳ್ಕೊಡ್ರಿ. ನಾವು ಅವರಿಂದನೇ ರೀ ನೆಲಿಗೆ ಹತ್ತಿದ್ದು, ಅವರಿಂದಲೇ ರೀ ನಾವು ಮೆಟ್ಟಿಗೆ ಹತ್ತಿದ್ದು. ಏನೋ ಅಂತಿಲ್ಲ, ಮೆಟ್ಟಿಗೆ ಹತ್ತದ ಬಾಳ್ಯಾಕೆ ಹತ್ತಿದ್ದು ಅವರಿಂದಲೇ. ಅವ್ರು ಕೇವಲ ನಿಮಿತ್ತ ಮಾತ್ರ ಆಗಿರ್ತಾರೆ. ನೀವು ಮಾಡಿದ ಪುಣ್ಯ ಅದಕ್ಕೆ ಕಾರಣ ಆಗಿರ್ತದೆ. ಪುಣ್ಯ ಸರಿ ಇತ್ತಂದ್ರೆ ನೋಡ್ರಿ, ಅವ ಮೆಟ್ಟಿಗೆ ಹತ್ತದವನೇ ಮೆಟ್ಟಿಗೆ ಕಿತ್ತಿಸ್ತಾನೆ. ಏನು ಮಾಡ್ತೀರಿ? ನಿನ್ನ ನಿನ್ನ ಪುಣ್ಯ ಕಾರಣ ಇರ್ತದೆ ಅಂತ್ಯ. ಶಾಸ್ತ್ರ ಏನು ಹೇಳಿತು? ಸುಖಸ್ಯ ದುಃಖಸ್ಯ. ದುಃಖನೂ ಅಷ್ಟೇ, ದುಃಖನೂ ಅವನಿಂದ ದುಃಖ ಆಯಿತು, ಇವನಿಂದ ದುಃಖ ಆಯ್ತಲ್ಲ, ಅವ ನಿಮಿತ್ತ ಮಾತ್ರ ಆಗಿರ್ತಾನೆ. ನಿನ್ನ ಕರ್ಮ ನಿನಗೆ ದುಃಖ ಕೊಟ್ಟಿರ್ತದೆ. ಇದು ರಾಮಾಯಣದಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ. ಭಾಳ ಅಪರೂಪದ ಪ್ರಸಂಗ ಇದು. ಜರ ಹೇಳ್ಕೊಂಬರಲಿ ಅದನ್ನು ಪ್ರಸಂಗ. ಭಾಳ ಮಜಾ ಐತಿ ಪ್ರಸಂಗ. ಏನು ರೀ ಅದನ್ನು ಭಾಳ ವಿಸ್ತಾರವಾಗಿ ಬರ್ದಾರ, ಸಂಕ್ಷಿಪ್ತವಾಗಿ ಹೇಳ್ತೇನೆ. ರಾಮ ವನವಾಸಕ್ಕೆ ಹೋದ. ಇದರ ಗೊತ್ತದಲ್ಲ ನಿಮಗೆಲ್ಲ. ಮತ್ತೇನು ಕತೆ ಒಟ್ಟು ಹೇಳ್ಬೇಕವ, ಯಾಕೆ ಹೋದ, ಯಾವಾಗ ಹೋದ, ಕತೆ ಗೊತ್ತದಲ್ಲ. ವನವಾಸಕ್ಕೆ ಹೋದ. ಪತಿ ವನವಾಸಕ್ಕೆ ಹೊಂಟದ ಕಂಡು ಸತಿ ಸೀತಾನು ವನವಾಸಕ್ಕೆ ಹೋಗುವಾಗ ಬೆನ್ನು ಹತ್ತಬೇಕಲ್ರಿ. ಆಕೆಗೆ ಸೀತಾ ಅಂತಾರೆ. ಜಾತ್ರೆಗೆ ಹೊಂಟಾಗ ನಾನು ಬರ್ತೀನಂತ ಬೆನ್ನು ಹತ್ತೋದು ಬೇರೆ. ಜಾತ್ರೆಗೆ ಹೊಂಟಿದ್ನನ್ರಿ ಅವ, ವನವಾಸಕ್ಕೆ ಹೊಂಟಿದ್ದ. ವನವಾಸಕ್ಕೆ ಹೊಂಟಾಗನೂ ಬೆನ್ನು ಹತ್ತಿಲ್ಲ ಸೀತಾ. ಇವರಿಬ್ಬರ ರಕ್ಷಣೆಗಾಗಿ ಅಷ್ಟು ಪ್ರೀತಿ ಅಣ್ಣನ ಮ್ಯಾಗ. ಇವು ನೋಡ್ರಿ, ಗೇಣು ಜಾಗ ಸಲುವಾಗಿ, ಗೇಣು ಹೊಲ ಸಲುವಾಗಿ ಜಗಾಡ್ತಾವ. ಎಲ್ಲ ಬಿಟ್ಟು ಆಶ್ಚರ್ಯದ ಮಾತು ಹೇಳಿ ನಿಮಗೆ, ಮದುವೆಯಾಗಿ ಕೆಲವೇ ದಿನ ಕಳೆದದೆ. ತಾಯಿನ ಬಿಟ್ಟ, ಹೆಂಡ್ತಿನ ಬಿಟ್ಟ, ಅಪ್ಪನ ಬಿಟ್ಟ, ಅಣ್ಣನ ಬೆನ್ನು ಹತ್ತದಮ್ಮ. ಯಾರು? ಲಕ್ಷ್ಮಣ. ನಡ್ಕೊಂಡು ಹೋಗಿದ್ದಾರೆ. ಈ ದಿನ 6 ಹರದಾರಿ ನಡೆದಿದ್ದಾರೆ. ಅರಣ್ಯದಾಗ ನಡೆದು ದಣದಿದ್ದಾರೆ. ಆ ಅರಣ್ಯ ಪ್ರದೇಶದ ರಾಜ ಗುಹ ಅಂತ ಒಬ್ಬ ರಾಮನ ಮಿತ್ರ ಆತ. ಅವನು ಆ ಅರಣ್ಯದಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿದ್ದಾನೆ. ತಮಸಾ ನದಿ ದಂಡೆ ಮ್ಯಾಗ ಅವತ್ತಿನ ರಾತ್ರಿ ಕಳೆಯುವ ಪ್ರಸಂಗ ಬಂದಿದೆ. ಗಿಡದಡಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಗುಹ, ಲಕ್ಷ್ಮಣ ಇಬ್ಬರು ಸೇರಿ ರಾಮ ಸೀತೆಯರಿಗೆ ಬೆಡ್ ಮಾಡಿದರು. ಇದರಿಂದ ಎಲೆಗಳನ್ನು ಹರಿದು ತಂದು ಎಲೆಗಳನ್ನು ಜೋಡಿಸಿ, ಗಿಡದ ಎಲೆಗಳನ್ನು ಜೋಡಿಸಿ ಬೆಡ್ ಮಾಡಿದರು. ಮತ್ತು ಅಲ್ಲಲ್ಲಿ ಏನು ಡನ್ಲಪ್ ಗಾದಿ ಇತ್ತಾನಲ್ಲಿ ಎಲ್ಲಿ ಸಿಗ್ಬೇಕೇನ್ರಿ? ಅರಮನೆಗಾದ್ರೆ ಎಲ್ಲ ವ್ಯವಸ್ಥೆ ಇತ್ತು. ಅರಮನೆಯೊಳಗೆ ಅಂತಃಪುರದಲ್ಲಿ ಡನ್ಲಪ್ ಗಾದಿ ಮ್ಯಾಗ ಮನ್ಕೊಂಡವರು, ಆದರೆ ನೆಲದ ಮ್ಯಾಗ ಮನ್ಕೊಳ್ಳೋ ಪ್ರಸಂಗ ಬಂದದು. ನೆನ್ಪಿಟ್ಕೋಬೇಕು, ಈ ಮಾತು ನೆನ್ಪಿಟ್ಕೋಬೇಕು. ಜೀವನದಾಗ ಯಾವಾಗ ಎಂಥ ಬದಲಾವಣೆ ಬರ್ತದೆ ಹೇಳಕ್ಕೆ ಬರೋಂಗಿಲ್ಲ.
ಇವತ್ತು ಕಾಟದ ಮ್ಯಾಗ ಡಲ್ಲಪ್ ಗಾದಿ ಮ್ಯಾಗ ಮನ್ಕೊಳ್ಳೋಂಥ ಮನುಷ್ಯ ನಿನಗೆ ನೆಲದ ಮ್ಯಾಗ ಮನ್ಕೊಳ್ಳುವಂಥ ಪ್ರಸಂಗಗಳು ಬರ್ಬೋದು. ಎಲ್ಲದಕ್ಕೂ ಸಿದ್ಧ ಇರಬೇಕು. ರಾಮಾಯಣದಾಗಿ ಈ ಪ್ರಸಂಗದಲ್ಲಿ ರಾಮ ಗುರುಗಳ ಮಾತು ನೆನಪಿಸಿಕೊಳ್ತಾನೆ. ಅವರು ವಸಿಷ್ಠರು ಗುರುಗಳು ಒಂದೊಂದು ಸಲ ವಸಿಷ್ಠರು ಗುರುಕುಲದಲ್ಲಿ ಇವರೇನು ಓದಲಿಕ್ಕಿದ್ರಲ್ಲ, ದಶರಥ ಮಹಾರಾಜ ಓದಲಿಕ್ಕೆ ಬಿಟ್ಟಿದ್ದರು. ಗುರುಕುಲದಲ್ಲೇ ಈ ಮಕ್ಕಳು ಓದಿದ್ದು ರಾಜಕುಮಾರರೆಲ್ಲರೂ. ವಸಿಷ್ಠರು ಅಂತಿದ್ರಂತ ಒಂದೊಂದು ಸಲ ಬರೀ ನೆಲದ ಮ್ಯಾಗ ಮನಗಿಸ್ತಿದ್ರಂತ. ನೋಡಿ, ಅದನ್ನೂ ಒಂದು ಶಿಕ್ಷಣನೇ. ಜೀವನ ನಮ್ಮ ಇವತ್ತಿನ ಶಿಕ್ಷಣ ಜೀವನ ಹೆಂಗೆ ಎದುರಿಸಬೇಕು ಅಂತನ್ನುವಂಥದ್ದು, ಹೆಂಗೆ ಲೈಫ್ ಫೇಸ್ ಮಾಡಬೇಕು, ಸಮಸ್ಯೆ ಬಂದಾಗ ಹೆಂಗೆ ಬದುಕನ್ನು ಫೇಸ್ ಮಾಡಬೇಕೆಂಬ, ಹೆಂಗೆ ಎದುರಿಸಬೇಕು ಅಂಬತಕ್ಕಂಥದ್ದನ್ನು ಕಲಿಸ್ತಾ ಇಲ್ಲ. ಅಂತೀಯ ನೋಡಿರಿ, ಸ್ವಲ್ಪ ವ್ಯತ್ಯಾಸ ಆದ ಕೂಡಲೇ ಭಾಳ ಹುಡುಗರು ನಾವು ನೋಡೀವಿ ಇತ್ತೀಚೆಗೆ ಉರ್ಲು ಹಾಕ್ಕೊಂಡೇ ಬಿಡ್ತಾವೆ. ಏನು ಮಾಡ್ತೀರಿ, ಸೂಸೈಡ್ ಮಾಡ್ಕೊಂಡೇ ಬಿಡ್ತಾವೆ. ಅವರು ಬದುಕನ್ನು ಯಾವ ರೀತಿ ಎದುರಿಸ್ಬೇಕು ಅನ್ನೋದನ್ನು ಕೂಡ ಕಲಿಸ್ತಿದ್ರು. ನೆಲದ ಮ್ಯಾಗ ಮನ್ಕೊಳಕ್ಕೆ ಹೇಳ್ತಿದ್ರಂತ. ರಾಮ ಇವತ್ತು ಬರೀ ನೆಲದ ಮ್ಯಾಗ ಮನ್ಕೋ ಅಂತಿದ್ರಂತ. ಪಾಪ ರಾಜಕುಮಾರರು ನೆಲದ ಮ್ಯಾಗ ಮನ್ಕೊಂಡಾಗ ಮೈಗೆ ನಮ್ಗೆ ಒಮ್ಮೊಮ್ಮೆ ಒಂದೊಂದು ಮನೆಗಳದಾಗ ಕಡ್ಡ ಡುಬ್ಬ ಇದ್ದ ಇದು ಸಿಕ್ಕಿರ್ತಾವೆ. ಏನು ರೀ ಇವು ಗಾದಿಗಳು ತಂದೆ ಹಾಕಿರ್ತಾರೆ ಪಾಪ. ಕರೆ ಇಲ್ಲ ಅಂತಲ್ಲ, ಕಡ್ಡ ಡುಬ್ಬ ಅಂತ ಗೊತ್ತಾಗ್ತಲ್ಲ, ಒಮ್ಮೊಮ್ಮೆ ಮೈ ನೆಟ್ಟಂಗೆ ಆಗ್ತಿತ್ತು. ಈಗ ನಾನು ರೂಢಿ ಮಾಡ್ಕೊಂಡಿನಿ, ಅದು ಕಡ್ಡ ಡುಬ್ಬರ ಇರಲಿ ಅಂತದ ರೀ. ಯಾಕೆ ಒಮ್ಮೊಮ್ಮೆ ಅಂಥದೂ ಇರ್ತದೆ, ಇಂಥದೂ ಇರ್ತದೆ. ಎಂಥದ್ದು ಇದ್ರೂ ಏನ್ರಿ ಎಲ್ಲದಕ್ಕೂ ಹೊಂದಾಣಿಕೆ. ಒಂದು ಮಾತು ನೆನಪಿಟ್ಕೊಡ್ರಿ, ನನ್ನ ಮಾತು ಒಂದು ನೆನಪಿಟ್ಕೊಡ್ರಿ ನೀವು. ಬದುಕು ನಿಮಗೆ ಆನಂದದಾಯಕ ಆಗ್ತದೆ, ಅಡ್ಜಸ್ಟ್ಮೆಂಟ್ ಆಗೋದನ್ನು ಕಲ್ಕೋಬೇಕು ನೀವು. ಯಾವುದಕ್ಕೂ ಅಡ್ಜಸ್ಟ್ಮೆಂಟ್ ಆಗ್ಬೇಕು. ಏನ್ರಿ ಬದುಕು ಸಸಾರ ಆಗ್ತದೆ, ಜಟಿಲವಾಗಿರ್ತಕ್ಕಂಥ ಬದುಕು ಸಸಾರ ಆಗ್ತದೆ ಯಾವಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್, ಹೊಂದಾಣಿಕೆ. ಯಾಕೆ ಯಾವತ್ತೂ ಒಂದೇ ನಮೂನೆಯಲ್ಲಿ ಇರ್ತದೆ ರೀ. ನೋಡಿ, ಹಿಂಗೆ ಶಾಸ್ತ್ರ ಶುರು ಮಾಡೋಮಂತಂದೇವು, ಮಳೆ ಬರ್ಲಾಕತ್ತಿತ್ತು. ನಾ ಆಗಲೇ ನಿರ್ಣಯ ಮಾಡಿದೆ, ಅದು ಬರಲಿ, ನಾ ಹೇಳಂಗೆ ಹೇಳೋದು ಅಂತ ಮೊದಲೇ ನಿರ್ಣಯ ಮಾಡೀನಿ. ಹೀಗಾಗಿ ಏನು ಅನಿಸಿಲ್ಲ, ಬೇಕಾದಷ್ಟು ಇವತ್ತು ರೆಡಿಯಾಗಿ ಕುಂತಿದ್ದೆ ನಾನು. ಹಿಂಗೆ ಬಂದು ಕುಂದ್ರದಕ್ಕೆ ಶುರು ಆಗಿತ್ತು ಮಳೆ. ಏನಪ್ಪ ಪಟ್ನಾ ಮಂದಿ, ಆ ಮಂದಿ, ಈ ಮಂದಿ, ಭಾಳ ಮಂದಿ ಹೊಂಟಾರ, ಯಾಕೋ ಇವತ್ತು ವಾತಾವರಣ ವ್ಯತ್ಯಾಸ ಕಾಣ್ತದೆ. ಹ್ಯಾಂಗೆ ಮಾಡೋದು ಅಂದರೆ ಹ್ಯಾಂಗೆ ಬಂದಂಗೆ ಹೋಗೋದು. ಇದಕ್ಕೇನಂತಾರೆ ರೀ, ಅಡ್ಜಸ್ಟ್ಮೆಂಟ್ ಅಂತಾರೆ. ಎಲ್ಲದಕ್ಕೂ ಸ್ವಲ್ಪ ಹೊಂದಾಣಿಕೆ. ನಮಗೊಂದು ಚೂರು ವ್ಯತ್ಯಾಸ ಆದ್ರೂ ತಾಳ್ಮೆ ಇಲ್ಲ, ಹೊಂದಾಣಿಕೆ ಇಲ್ಲೇ ಇಲ್ಲ. ಗಡಬಡ್ದಾಗ ಒಂದಿಷ್ಟು ಏನಪ್ಪ ಅಂದ್ರೆ ಉಪ್ಪು ಹೆಚ್ಚಾಗಳಪ್ಪ, ಇವತ್ತು ಉಂಡು ಎದ್ದು ಹೋಗ್ಬೇಕೇನ್ರಿ, ಜಗಳ ತೆಗೆದು ಬಿಡ್ಕೊತಾನೆ ಕುಂದ್ರದ. ದಿನ ಮಾಡಿದ್ರೆ ಜರ ಹೇಳಬಾರ್ದಂತ ನಾನು ಹಂಗಂತ ತಿಳ್ಕೊಂಡು ದಿವಸ ಒಬ್ಬರೇ 2 ಚಮಚ ಬದಲಿಗೆ 8 ಚಮಚ ಉಪ್ಪು ಹಾಕ್ತಿತ್ತಂದ್ರು ನೀವು ಊಟ ಮಾಡ್ಬೇಕಂತ ನಾನು ಹೇಳಕ್ಕೆ ಹೊಂಟಿಲ್ಲ. ಒಮ್ಮೊಮ್ಮೆ ಆದಾಗ ಅಡ್ಜಸ್ಟ್ಮೆಂಟ್ ಅಂಬೋದು ಭಾಳ ಮುಖ್ಯ. ಅದಕ್ಕೆ ರಾಮ ಅವಾಗ ಅನಿಸಿತ್ತಂತ ಅವನಿಗೆ, ಹಾಸಿಗೆ ಇರುವಾಗ, ಮೆತ್ತನೆಯ ಹಾಸಿಗೆ ಇರುವಾಗ ನೆಲದ ಮ್ಯಾಗ ಯಾಕೆ ಮನ್ಕೊ ಅಂತಾರೆ ಅಂತ ನನಗೆ ಆವಾಗ ಗುರುಗಳ ಆ ಉಪದೇಶ, ಆ ಶಿಕ್ಷಣ, ಅವರು ಕೊಡ್ತಕ್ಕಂಥ ತರಬೇತಿ. ಒಮ್ಮೊಮ್ಮೆ ಗುರುಗಳು ಕಠೋರ ಅದಾರ, ಗುರುಗಳು ಹಿಂಗ್ಯಾಕೆ ವರ್ತನೆ ಮಾಡ್ತಾರೆ, ಒಮ್ಮೊಮ್ಮೆ ನಮ್ಮ ಮೇಲೆ ರಾಕ್ಷಸೀಯ ವರ್ತನೆ ಮಾಡ್ತಾರೇನೋ ಅಂತ ಅನ್ನಿಸ್ತಿತ್ತು ನನಗೆ. ಇವತ್ತು ನಾನು ಹಂಗೆ ಅಂದ್ಕೊಂಡದು ತಪ್ಪು ಅಂತ ಅನ್ನಿಸ್ತದೆ. ಗುರುಗಳದು ಅದು ದಾರಷ್ಟಿ ಅಲ್ಲ, ಗುರುಗಳದು ಆ ರೀತಿಯ ದುರ್ವರ್ತನೆ ಅಲ್ಲ, ಅದು ಒಂದು ಶಿಕ್ಷಣವೇ ಆಗಿತ್ತು. ಅವತ್ತು ನಾನು ನೆಲದ ಮ್ಯಾಗ ಮನ್ಕೊಂಡ್ರು ನನಗೆ ನಿದ್ದೆ ಅವತ್ತು ನೆಲದ ಮ್ಯಾಗ
ಹರಳುಗಳ ಮ್ಯಾಗ ಮನ್ಕೊಂಡ್ರು ನಿದ್ದೆ ಮಾಡೋದು ಕಲ್ತೀನಿ ಅಂತ ತಿಳ್ಕೊಂಡು ಇವತ್ತು ನೋಡಿ ನಾನು ಅರಣ್ಯದಾಗ ನೆಲದ ಮ್ಯಾಗ ಮನ್ಕೊಳ್ಳೋ ಪ್ರಸಂಗ ಬಂದರೂ ನಾನು ನಿದ್ದೆ ಮಾಡಬಲ್ಲೆ ಅಂದ್ಕೊಂಡಂತಾರ. ಆಮೇಲೆ ನೆಲದ ಮ್ಯಾಗ ಮನ್ಕೊಂಡಾರ. ಅದು ದಟ್ಟವಾದಂಥ ಅರಣ್ಯ, ಭಯಂಕರವಾದಂಥ ಕಾಡ ಅರಣ್ಯ, ಎಲ್ಲರೂ ಮನ್ಕೊಳ್ಳೋ ಹಾಗೆ ಇಲ್ಲ. ಆ ಸತಿಪತಿಗಳು ಇಬ್ಬರು ಸೀತಾ ರಾಮ ಮನ್ಕೊಂಡಾಗ ಲಕ್ಷ್ಮಣ ಗುಹಾ ಇಬ್ಬರು ಮಾತಾಡ್ಕೋಂತ ರಾತ್ರಿ ಜಾಗೃತರಾಗಿ ಅವರ ಏನೋ ಪೆಟ್ರೋಲ್ ಮಾಡ್ತಾಯಿದ್ರು, ಏನಂತಾರೆ ಅದಕ್ಕೆ ಪಹರೆ ಅವ್ರನ್ನ ಕಾಯ್ತಾ ಇದ್ದರು. ರಾತ್ರಿ ಎಲ್ಲ ಎಚ್ಚರ ಇರ್ಬೇಕನ್ನ ಸುಮ್ಮನೆ ಹೆಂಗೆ ಎಚ್ಚರಿರ್ಲಕತ್ತೀರಿ? ರಾತ್ರಿ ಎಲ್ಲ ಎಚ್ಚರ ಇರ್ಬೇಕನ್ನ ಏನು ಮಾಡ್ತಿರ್ತೀರಿ ನೀವು? ಭಜನೆ ಮಾಡ್ತೀರಿ. ಭಜನೆ ಮಾಡೋದು ಭಾಳ ಕಡಿಮೆ, ಇಸ್ಪೆಟ್ ಆಡೋದು ಜಾಸ್ತಿ. ನೀವು ರಾತ್ರಿ ಎಲ್ಲ ಎಚ್ಚರ ಇರ್ಬೇಕನ್ನ ಏನು ಮಾಡ್ತಿರ್ತೀರಿ? ಈ ದೀಪಾವಳಿ ಸುತ್ತ ನೋಡ್ರಿ, ಅವಾಗ ಪೂಜೆ ನಡೆದಾಗ ರಾತ್ರಿ ಎಲ್ಲ ಎಚ್ಚರ ಇರ್ಬೇಕಂತ. ಎಚ್ಚರ ಇದ್ರೆ ಲಕ್ಷ್ಮಿ ಬಂದಾಗ ಕಿಲೆ ಉಳಿತಾಳಂತ. ಇವ್ರು ಮನ್ಕೊಂಡಿದ್ರೆ ಹೋಗ್ತಾಳಂತಕಿ. ಈಗ ಹೆಂಗೆ ಬರ್ತಾಳೆ ಹೆಂಗೆ ಹೋಗ್ತಾಳೆ ಏನೂ ಎಂದೂ ನೋಡಿಲ್ಲ ಇವರು. ಆದರೆ ಇಸ್ಪೆಟ್ ಆಡೋದು ಮಾತ್ರ ಬಿಡಂಗಿಲ್ಲ. ರಾತ್ರಿ ಎಲ್ಲ ಎಚ್ಚರ ಇರ್ಬೇಕಂತ ತಿಳ್ಕೊಂಡು ರಾತ್ರಿ ಎಚ್ಚರ ಇರೋ ಸಲುವಾಗಿ ಏನು ಮಾಡ್ತಾರೆ, ಇಸ್ಪೆಟ್ ಆಡ್ತಾರೆ. ಅವರು ರಾತ್ರಿ ಎಲ್ಲ ಎಚ್ಚರ ಇರ್ಬೇಕಂತ ತಿಳ್ಕೊಂಡು ಮಾತಾಡಕತ್ತಿದ್ರು. ಮಾತಿಗೆ ಒಂದು ಸಬ್ಜೆಕ್ಟ್ ಬೇಕಲ್ಲ. ಏನು ಸಬ್ಜೆಕ್ಟು? ಗುಹಾ ಮಾತಿಗೆ ಆರಂಭ ಮಾಡ್ದ. ಲಕ್ಷ್ಮಣಗ ಅಲ್ಲ, ಗುಹಾ ಕೇಳಕತ್ತೀನಂತ. ಮಹಾರಾಜರೇ, ನಿಮಗೆ ಇಂಥದ್ದು ಯಾಕೆ ಬಂತು? ನಿಮ್ಮಂಥವ್ರಿಗೆ ಇಂಥ ಕಷ್ಟ ಬರಬಾರ್ದಪ್ಪ. ರಾಮನಂಥ ಮರ್ಯಾದ ಪುರುಷೋತ್ತಮನಿಗೆ ಇಂಥ ಕಷ್ಟ ಬರಬೇಕಾ? ಅವನಂಥ ಪರಿಶುದ್ಧ ಬದುಕನ್ನು ಬದುಕಿದವ್ರು ಯಾರೂ ಇಲ್ಲ. ಎಂಥ ಪುಣ್ಯಾತ್ಮ, ಇಂಥ ಕಷ್ಟ ಯಾಕೆ ಬಂತ್ರಿ ನಿಮ್ಗೆ? ಯಾಕೆ ಇಂಥ ಪರಿಸ್ಥಿತಿ ಬಂತ್ರಿ? ಏನು ಭಾಳ ಜಗಳಾಡ್ಕೊಂಡ್ರಿ ಏನು ಮನ್ಯಾಗ? ಯಾಕೆ ಇಂಥ ಪರಿಸ್ಥಿತಿ ಬಂತು ನಿಮ್ಗೆ? ಯಾಕೆ ವನವಾಸ ಬಂತು? ಯಾರು ಇಂಥ ಅನಾಹುತ ಆಗಲಿಕ್ಕೆ ಕಾರಣ ಯಾರು ಅಂತಂದಾಗ ಲಕ್ಷ್ಮಣಗ ಸಿಟ್ಟಿತ್ತು. ಯಾರ ಮೇಲೆ? ಲಕ್ಷ್ಮಣಗೆ ಯಾರ ಮೇಲೆ ಸಿಟ್ರಿ? ನಿಮ್ಮ ಮೇಲೆ ಅಂದ್ರೆ ಮತ್ತು ಯಾರ ಮೇಲೆ? ಹೆಸರದಿರಿಲ್ಲ ಮತ್ತು ಯಾರ ಮ್ಯಾಗ ಸಿಟ್ಟು? ಕೈಕೇಯಿ ಮೇಲೆ. ಅವ ಭಾಳ ಚಂದ ಒಂದು ಮಾತು ಹೇಳ್ತಾನ. ಏನಂತ? ಭರ್ತಾ ದಶರಥೋ ಯಶಾಹ ಭರತಸ್ಯ ಸಾಧುಸುತಃ ಈದೃಶಿ ಕೈಕೇಯಿ ಕ್ರೂರ ಮಾತಾ ಕುತ ಆಗತ. ಲಕ್ಷ್ಮಣಗೆ ಕೈಕೇಯಿ ಮ್ಯಾಗ ಭಾಳ ಸಿಟ್ಟ. ಕೈಕೇಯಿ ಅಂದಂತ ನಮ್ಮ ಕುಲದಾಗ ಈಕಿ ಎಲ್ಲಿಂದ ಬಂದಳೋ ಗೊತ್ತಿಲ್ಲರಿ. ಕುಲ ಏನಂತೀರಿ? ಕುಲಘಾತಿನಿ. ಗಂಡ ಎಂಥ ಒಳ್ಳೆವ. ಭರ್ತ ದಶರಥೋ ಯಶ, ಭರತನಂಥ ಮಹಾಪುರುಷ ದಶರಥ ಆಕೆಯ ಗಂಡ. ಭರತಸ್ಯ ಸಾಧುಸುತಃ, ಭರತನಂಥ ಸಾತ್ವಿಕನಾದ ಮಗ. ಭರತನ ಮ್ಯಾಗ ಸಿಟ್ಟಿರಲಿಲ್ಲ ಅವನಿಗೆ. ಭರತ ಸಾಧುಸುತ ಅಂತ ನಾವೇನ್ರಿ, ಒಳ್ಳೆ ಸಾತ್ವಿಕನಾದಂಥ ಮಗ. ಅಂಥ ಗಂಡ ಇಂಥ ಮಗ ಇಬ್ಬರು ನಡಬರಕ ಈ ಕುಲಘಾತಿನಿ ಕೈಕೇಯಿ ಈಕಿನಿಂದಾಗೇ ನಮ್ಮ ಸಂಸಾರ ಎಲ್ಲ ಸತ್ಯಾನಾಶ ಆದದ್ದು, ನಮ್ಮ ಸಂಸಾರ ಬೀದಿಗೆ ಬಿದ್ದದ್ದು. ರಾಮನಂಥ ಮಹಾಪುರುಷ ಅರಣ್ಯದ ಇಂಥ ಕಷ್ಟವನ್ನು ಅನುಭವಿಸುವ ಪ್ರಸಂಗ ಬಂದದ್ದು. ಅವಳಿಂದ ಆಕೆ ಅತ್ಯಂತ ಕ್ರೂರಿಯಾದವಳು ಅಂತ ಕೈಕೇಯಿಯನ್ನು ಬೇಯ್ತಾ ಇದ್ರೆ ಇವರು ತಂಪಾಡಿ ತಾವು ಮಾತಾಡ್ಕೊಂತ ಕುಂತಾರ. ರಾಮ ಎಚ್ಚರಿದ್ನಂತಿನ ಕೈಕೇಯಿ ಬೈ ಹೊತ್ನಾಗ ರಾಮ ಎದ್ದು ಕುಂತು ಈ ಮಾತಂದಂತ ನಾನು ಹೇಳಿದ್ನಲ್ಲ ಆಗಲೇ. ಏನೋ ಸುಖಶ್ಯ ಲಕ್ಷ್ಮಣ ಸ್ವಲ್ಪ ತಡಿ. ನಮ್ಮ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ತಾ ಇದ್ರೆ ಇನ್ನೊಬ್ರಿಗೆ ಯಾಕಪ್ಪ ಆಪಾದನೆ ಮಾಡೋದು? ಅವಾಗ ಎದ್ದು ಕುಂತ ರಾಮ ಹೇಳಿದಂತ, ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತಿ ಕುಬುದ್ಧಿರೇಶ ಅಹಂ ಕರೋಮಿ ವೃಥಾಭಿಮಾನ.
ಸ್ವಕರ್ಮ ಸೂತ್ರೇ ಗ್ರಥಿತೋ ಹಿ ಲೋಕಃ. ಏನಂದ? ನಮ್ಮ ದುಃಖಕ್ಕೆ ಕೈಕೇಯಿ ಕಾರಣ ಅಂತೆಲ್ಲ ಲಕ್ಷ್ಮಣ, ಅದು ತಪ್ಪದ. ಕೈಕೇಯಿ ಕಾರಣ ಅಲ್ಲ. ಸುಖಸ್ಯ ದುಃಖಸ್ಯ ನ ಕೋಪಿದಾತ. ಸುಖ ದುಃಖ ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಅವರಿಂದಾಗಿದೆ ಇವರಿಂದಾಗಿದೆ. ಇಲ್ಲ, ಸುಖ ಅವನಿಂದಾಗಿದೆ ಅಂದರೂ ತಪ್ಪು, ದುಃಖ ಇವನಿಂದಾಗಿದೆ ಅಂದರೂ ತಪ್ಪು. ಹೀಗೆ ಹೇಳ್ಕೋಬೇಕಾರೆ ನಾನು ಮಾಡಿದ ಕರ್ಮಕ್ಕೆ ನನಗೆ ಸುಖ, ನಾ ಮಾಡಿದ ಕರ್ಮಕ್ಕೆ ನನಗೆ ದುಃಖ, ನಾ ಮಾಡಿದ ಪುಣ್ಯ ಕರ್ಮಕ್ಕೆ ಸುಖ, ನಾನು ಮಾಡಿದ ಪಾಪ ಕರ್ಮಕ್ಕೆ ದುಃಖ. ಇದು ಬೇರೆಯವರಿಂದ ಉಂಟಾಗಿದೆ ಅನ್ನೋ ಮಾತು ತಪ್ಪೈತಿ. ಸ್ವಕರ್ಮ ಸೂತ್ರೇ ಗ್ರಥಿತೋ ಹಿ ಲೋಕ. ಅವರವರು ಮಾಡಿದ ಕರ್ಮವನ್ನು ಅವ್ರು ಅನುಭವಿಸ್ಬೇಕಾಗ್ತದೆ. ಅವ್ರವ್ರ ಕರ್ಮ ಅವ್ರಿಗೆ ಗಂಟು ಬಿದ್ದಿರ್ತದೆ. ಅಂದಾಗ ಲಕ್ಷ್ಮಣಗೆ ಆಶ್ಚರ್ಯ ಆಯಿತು. ಇಂಥ ಕಷ್ಟ ಬರ್ಲಾಕ ಕೈಕೇಯಿ ಕಾಡಿಲ್ಲ, ನಾ ಮಾಡಿದ ಕರ್ಮವೇ ಕೈಕೇಯಿ ಮೂಲಕ ಕಾಡ್ತಾ ಇದೆ ಅಂತ ಹೇಳ್ತಾ ಇದೆಯಲ್ಲ ಅಣ್ಣ. ನೀವು ಅಂಥ ಕರ್ಮ ಏನು ಮಾಡಿರಿ ಅಂದ್ರೆ, ನಾನು ಭಾಳ ಕೆಟ್ಟ ಕರ್ಮ ಮಾಡೀನಪ್ಪ ಅನ್ನಂತ ರಾಮ. ನೋಡ್ರಿ ಮಜಾ ಐತಿ ಮಾತು. ಏನು ಮಾಡಿದ್ರಿ ಅಂತ ಗಾಬರ ಕೇಳಾಗ್ತಿದ್ದ. ಅವಾಗ ರಾಮ ಹೇಳಿದಂತ, ಲಕ್ಷ್ಮಣ್ ನಾನೀಗ ರಾಮ, ನಾ ಹಿಂದೆ ಇದ್ದೆ ಪರಶುರಾಮ. ರಾಮ ಅವತಾರಕ್ಕಿಂತ ಮೊದಲನೇ ಅವತಾರ ಯಾವುದ್ರಿ? ಪರಶುರಾಮ ಅವತಾರ. ನಿಮ್ಗೆ ಗೊತ್ತಿದೆಯಲ್ಲೋ? ನಾ ಹಿಂದೆ ಪರಶುರಾಮ. ಯಾವ ಮಗನೂ ಮಾಡಲಾರ್ದಂಥ ಕ್ರೂರ ಕರ್ಮ ಮಾಡಿದ್ನಪ್ಪ ನಾನು. ಏನು ಮಾಡ್ದೆ ಮತ್ತು ಅವನದಿಟ್ಟು ಕತೆ ಹೇಳ್ಯಾನ. ಮತ್ತು ಈಗ ಅದೊಂದು ತಾಸು ಹಿಡಿತದೆ. ಮತ್ತು ಪರಶುರಾಮನ ಕತೆ, ಪರಶುರಾಮನ ಕತೆ ನಿಮ್ಗೆಲ್ಲರಿಗೂ ಗೊತ್ತದ. ಪರಶುರಾಮ ಏನು ಅಪ್ಪನ ಅಜ್ಞಾನುಸಾರ, ಅದೆಲ್ಲ ವಾಸ್ತವಿಕ ಅವ ಏನು ಸ್ವಂತ ಮಾಡಿದ್ದಲ್ಲ, ಅಜ್ಞಾನುಸಾರ ಮಾಡಿದ್ರು ಹೆಂಗೆ ಮಾಡಿದ್ರು ತಪ್ಪೇ ಅಲ್ಲ. ನಾ ಎಂಥ ತಪ್ಪು ಮಾಡಿದೆ ಅಂತಂದ್ರೆ, ಹೆತ್ತ ತಾಯಿಯ ಕತ್ತನ್ನೇ ಕತ್ತರಿಸಿದಂಥ ತಪ್ಪು ಮಾಡಿದೆ ಪರಶುರಾಮ ನಾನಾಗಿರುವಾಗ. ಮತ್ತು ಅದು ಆ ಕರ್ಮ ಅನುಭವಿಸ್ಬೇಕಲ್ಲ. ಈ ಕೈಕೇಯಿ ಯಾರಂತ ತಿಳ್ಕೊಂಡು, ನಮ್ಮವ್ವ ರೇಣುಕವ್ವ ಹಿಂದಕ್ಕಿ ಕೈಕೇಯಿಯಾಗಿ ಬಂದಾಳ ಅಂದರೆ ಮಾತಿನ ಅಭಿಪ್ರಾಯ ಏನು? ಇಷ್ಟೆಲ್ಲ ಕಥೆಗಳನ್ನು ಹೇಳಿ ನಾವು ಸಾಧಿಸಬೇಕಾಗಿದೆ ಏನು ಅಂತ ಕೇಳಿದ್ರೆ, ಕರ್ಮವು ಮಾಡಿದ ಕರ್ಮವು ಅನುಭವಿಸಲೇಬೇಕು. ನಮ್ಮ ಎಲ್ಲ ಸುಖ, ಅನುಕೂಲ ಪರಿಸ್ಥಿತಿ, ಪ್ರತಿಕೂಲ ಪರಿಸ್ಥಿತಿ, ದುಃಖ ಸುಖ ಎಲ್ಲಕ್ಕೂ ಕಾರಣ ಏನಿರ್ತದೆ? ಕಾರಣ ಕರ್ಮವಾಗಿರ್ತದೆ. ನಾ ಧೃತರಾಷ್ಟ್ರನಲ್ಲೇ ಕುಂದ್ರಿಸಿ ಬಂದೀನಿ, ಮತ್ತು ನೀವು ಮರ್ತೀರಿ, ನಾ ಮರ್ತಿರಂಗಿಲ್ಲ. ಆ ಧೃತರಾಷ್ಟ್ರನು ಕೇಳಿದಂತ, ನನಗೆ ಯಾಕೆ ಇಂಥದ್ದು ಬಂತ ಕೃಷ್ಣ? ಈ ಕಷ್ಟಕ್ಕೆ ನೀನೇ ಕಾರಣ ಅಂದ್ರೆ ಕೃಷ್ಣ ಹೇಳ್ದ, ಇಲ್ಲ ನಾನಲ್ಲ, ನಿನ್ನ ಕಷ್ಟಕ್ಕೆ ನೀನೇ ಕಾರಣ. ನಾ ಏನು ಮಾಡೀನಿ ಅಂಥದ್ದು ಅಂತಂದವ. ಈಗ ಮಾಡದೆ ಇದ್ರ ನೀ ಹಿಂದೆ ಮಾಡಿ, ಇಂಥದ್ದು ಬರುವಂಥದ್ದು ನಾ ಏನು ಮಾಡೀನಿ, ನೀ ಏನು ಮಾಡಿ ಅಂತ ಅನ್ನೋದು ನೆನಪಿಸ್ಕೋಬೇಕಾರ ಅಂತ ತಿಳ್ಕೊಂಡು ಕೃಷ್ಣ ದಶರಥನ ಮಸ್ತಕದ ಮ್ಯಾಗ, ಅದು ಧೃತರಾಷ್ಟ್ರನ ಮಸ್ತಕದ ಮ್ಯಾಗ ಕೈ ಇಟ್ಟನಂತ. ಅವನ ಹಿಂದಿನ ಜನ್ಮದ ಈ ಜನ್ಮದ ಭೋಗಕ್ಕೆ ಕಾರಣವಾದ ಕ್ರೂರ ಕರ್ಮ ಮಾಡಿದಂಥದ್ದು ಅವನಿಗೆ ನೆನಪಾಯ್ತಂತವ. ಏನು ನೆನಪಾಯಿತು? ಹಿಂದಿನ 101ನೇ ಹಿಂದಿನ 101ರಷ್ಟು ಹಿಂದಕ್ಕೆ ಹೋಗ್ಬೇಕು. ಮತ್ತು ಏನು ನೋಡಿ, ಯಾವಾಗ ಮಾಡಿದ ಕರ್ಮ ಇದಕ್ಕೆ ತೊಡಕಾಗಿರುತ್ತೆ ಹೇಳಕ್ಕೆ ಬರೋಂಗಿಲ್ಲ. ಆ ಜನ್ಮದಲ್ಲಿ ಅವನೊಬ್ಬ ಸಾಮಂತ ರಾಜನಾಗಿದ್ದಂತೆ. ಯಾರು? ಧೃತರಾಷ್ಟ್ರ. ಅವನು ಬೇಟೆ ಆಡಲಿಕ್ಕೆ ಅರಣ್ಯಕ್ಕೆ ಹೋಗಿದ್ದ. ಬೇಟೆಯಾಡಿ ದಣದಿದ್ದಾನೆ, ನೀರಡಿಸಿದ್ದಾನೆ. ನೀರು ಕುಡಿಬೇಕು ಅಂತ ಸರೋವರವನ್ನು ಹುಡುಕಾಡ್ಕೊತ ಹೊಂಟಿದ್ದಾನೆ. ಅಲ್ಲೊಂದು ಸುಂದರವಾದಂಥ ಸರೋವರ, ತಿಳಿಯಾದಂಥ ತೆಂಗಿನ ಹಾಲಿನಂಥ ತಿಳಿ ನೀರ, ಕಮಲದ ಬಳ್ಳಿಗಳು ಸರೋವರದ ತುಂಬೆಲ್ಲ, ದಂಡಿ ತುಂಬೆಲ್ಲ ಹಬ್ಬಿವೆ, ಹೂಗಳು ಅರಳಿ ನಿಂತಿವೆ. ಅಲ್ಲಿ ಹಂಸ ಪಕ್ಷಿ ಒಂದು 101 ಮರಿಗಳಿಗೆ ಜನ್ಮ ಕೊಟ್ಟಿದೆ. ತನ್ನ ಮರಿಗಳೊಂದಿಗೆ ಆ ಸರೋವರದಲ್ಲಿ ಸ್ವಚ್ಛಂದವಾಗಿ ಮರಿಗಳೊಂದಿಗೆ ವಿಹರಿಸ್ತಾ ಇದೆ. ಈತ ಕುಳಿತು ನೀರು ಕುಡಿದ. ತುಂಬು ತಾರುಣ್ಯದಲ್ಲಿರ್ತಕ್ಕಂಥ ಮನುಷ್ಯ. ತಾರುಣ್ಯ ಭಾಳ ವಿವೇಕಿಯಾಗಿರ್ತಕ್ಕಂಥದ್ದು. ಸುಮ್ಮನೆ ಕ್ರೂರ ಕರ್ಮ ಮಾಡ್ತಾ ನೋಡ್ರಿ ಮನುಷ್ಯ. ಆ
ಆ ಇವನ ಸಮೀಪದಲ್ಲಿ ಆ ಹಂಸ ಪಕ್ಷಿ ಆಯ್ದು ಹೋಗುವ ಹೊತ್ನಾಗ ಆ ಹಂಸ ಪಕ್ಷಿಯನ್ನು ಹಿಡ್ಕೊಂಡಂತ. ಆ ಹಂಸ ಪಕ್ಷಿಯನ್ನು ಹಿಡಿದ ತಕ್ಷಣ ತಾಯಿಯ ಮೇಲೆ ಈ ರಾಜ ಆಕ್ರಮಣ ಮಾಡಿದ್ದನ್ನು ಕಂಡು ಆ ಮರಿಗಳು ಇವನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬಂದವಂತ. ಆ ಮರಿಗಳು ಇವನಿಗೆ ಕಚ್ಚಲಾಕ ಬರ್ತಿದ್ದು, ಚುಂಚಿನಿಂದ ತಿವಿಲಾಕ ಬರ್ತಿದ್ದು. ಅವು ತನ್ನ ಹತ್ರ ಬಂದಂಥ ಮರಿಗಳ ಇದನ್ನು ಎಡಗೈಯಾಗ ಹಿಡಿದಿದ್ದ ತಾಯಿ ಹಂಸ ಪಕ್ಷಿಯನ್ನು ಸಮೀಪ ಬಂದಂಥ ಮರಿಗಳನ್ನು ಕೈಯಾಗಿ ಹಿಡಿಬೇಕು, ಕುತ್ತಿಗೆ ಹೆಚ್ಚಬೇಕು, ಒಗಿಬೇಕು. ಇದು ತಾಯಿ ಹಂಸ ಪಕ್ಷಿ ನೋಡಿ ವಿಲವಿಲನೆ ಒದ್ದಾಡ್ತಿತ್ತು. ಆದರೆ ಕಣ್ಣೆದುರಿಗೇನೆ 101 ಮರಿಗಳನ್ನು ಕುತ್ತಿಗೆ ಹಿಚಕದ ಕೊಂದು ಹಾಕಿದಂಥ ಅಷ್ಟಕ್ಕೆ ಬಿಡಲಿಲ್ಲ. ಮತ್ತೇನು ಕ್ರೂರ ಕರ್ಮ ಮಾಡದ ಅಂತ ಕೇಳಿದರೆ ಆ ಹಂಸ ಪಕ್ಷಿಯ ಕಣ್ಣುಗಳನ್ನು ತನ್ನ ಬಾಣದಿಂದ ಕಿತ್ತಿ ಹಾಕಿದಂತೆ ಅಂತ. ಅವಾಗ ಕೃಷ್ಣ, ನನ್ನ ಈ ಕ್ರೂರ ಕರ್ಮಕ್ಕನ ನನಗಿಂಥ ಪರಿಸ್ಥಿತಿ ಬಂದಿದೆ, ಈ ತಾಪಕ್ಕೆ ಈ ನನ್ನ ಪಾಪವೇ ಕಾರಣವಾಗಿದೆ ಅಂದಂತ. ಅವಾಗ ಕೃಷ್ಣ ಹೇಳ್ದ, ಯಾಕೆ ನಿನ್ನ ಕಣ್ಣು ಹೋಗ್ಯಾವ ಗೊತ್ತದನ? ಅದರ ಕಣ್ಣು ಕಿತ್ತಿದಂಥ ಅದರ ಫಲ ಈಗ ಅನುಭವಿಸ್ಬೇಕಾಗ್ಯದ. ಕಣ್ಣು ಅದಕ್ಕೆ ಹೋಗ್ಯಾವ. ಅದರ ಕಣ್ಣೆದುರಿಗೇ 101 ಮರಿಗಳು ಸತ್ತು ಹೋದವಲ್ಲ, ಹಂಗೆ ನಿನ್ನ ಕಣ್ಣೆದುರಿಗೇ 101 ಮಕ್ಕಳು ಸತ್ತು ಹೋದವು. ಆ ಮರಿಗಳೇ ನಿನಗೀಗ ಮಕ್ಕಳಾಗಿ ಹುಟ್ಟಿ ಬಂದಾವ. ನೀವು ಮಾಡಿದ ಪಾಪವನ್ನು ತೀರಿಸಲಿ. ನೆನ್ಪಿಟ್ಕೊಡ್ರಿ, ನಮಗೆ ಕಾಡೋ ಮಗ ಹುಟ್ಟಿರ್ತದಲ್ಲ, ಅದು ಪುತ್ರ ಅಲ್ಲ, ಪಾಪನೇ ಪುತ್ರ ಆಗಿ ಬಂದಿರ್ತದ. ನೆನ್ಪಿಟ್ಕೋಬೇಕು. ಏನು ಪಾಪಕ್ಕೆ ನೀ ನನಗೆ ಹುಟ್ಟಿದೆವೋ ಅಂತಿರ್ತಾನೆ ನೋಡಿ. ನೀ ಮಾಡಿದ್ದೆ ಪಾಪ ಐತೋ ಅಂತ ಅವ ಅಂತಿರ್ತಾನೆ. ನೀ ಮಾಡಿದ ಪಾಪನೇ ಪುತ್ರ ಆಗಿ ಹುಟ್ಟಿರ್ತದೆ. ಬಿಬ್ಬಿ ಬಾಚರ್ಸಿ ಇದೇ ಮಾತನ್ನು ಹೇಳ್ತಾನೆ, ನನ್ನ ಪಾಪವೇ ನನಗೆ ಪತ್ನಿಯಾಗಿ ಪುತ್ರನಾಗಿ ಕಾಡುತ್ತಿದೆಯಯ್ಯ ಎಂಬ ಮಾತನ್ನು ಹೇಳ್ದ. ಬಹುತೇಕ ಸುಮಾರು ಹೆಂಡತಿ ಮಕ್ಕಳು ಸಿಕ್ಕಿದ್ವನು, ಯಾರಿಗೂ ಗೊತ್ತ ಅವನಿಗೆ. ಅವನು ಒಂದು ವಚನದಲ್ಲಿ ಹಿಂಗೆ ಹೇಳ್ತಾ ಇದ್ದಾನೆ. ಆದ್ದರಿಂದ ಜೀವರುಗಳು ಮಾಡಿದಂಥ ಕರ್ಮವು ಅದು ಎಷ್ಟೇ ದಿನವಾಗಿರಲಿ, ಸೃಷ್ಟ್ಯಂತರಗಳೇ ಉಂಟಾಗಲಿ, ಕಲ್ಪಕೋಟಿ ವರ್ಷಗಳೇ ಕಳೀಲಿ, ಕರ್ಮ ಎಂದೂ ಫಲ ಕೊಡಲಾರ್ದೇ ನಷ್ಟ ಆಗೋದಿಲ್ಲ ಅಂತಾರೆ. ಯಾವಾಗ ಇವರು ಮಾಡಿದಂಥ ಕರ್ಮಗಳು ಫಲ ಕೊಡಬೇಕಂತೇಳಿ ಪರಿಪಕ್ವಗೊಳ್ತಾವೋ ಆವಾಗ ಈಶ್ವರನಲ್ಲಿ ಇವರು ಮಾಡಿದಂಥ ಪುಣ್ಯ ಪಾಪ ಅವು ಪರಿಪಕ್ವಗೊಂಡಾಗ ಅವರ ಆ ಕರ್ಮಗಳಿಗೆ ಫಲವನ್ನು ಒದಗಿಸುವ ಸಲುವಾಗಿ ಈ ಎಲ್ಲ ಸಂಸಾರವನ್ನು ಸೃಷ್ಟಿ ಮಾಡ್ತಾನೆ. ಹೆಂಡ್ರು ಗಂಡ್ರು ಮಕ್ಕಳು ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ. ಇವರು ಮಾಡಿದಂಥ ಕರ್ಮವನ್ನು ಫಲ ಕೊಡುವ ಸಲುವಾಗಿ. ಅದು ಇಲ್ಲಿ ಭಕ್ತ ಅಂತಾನ, ಅಲ್ಲ ನೀನು ಪುದಿದ ಕರ್ಮದ ಪಾಕದ ಅನುಗುಣದೊಳು ಮೀರಿದೆ. ನೀ ಯಾರ್ಯಾರು ಪುಣ್ಯ ಫಲ ಕೊಡಬೇಕು, ಪಾಪ ಫಲ ಕೊಡಬೇಕು ಅಂತ ಅವರ ಕರ್ಮಗಳು ಪರಿಪಕ್ವವಾಗಿದ್ದು ಅವ್ರನ್ನಷ್ಟ ಈ ಸಂಸಾರದ ತೊಡಗಿಸ್ಬೇಕಾಗಿತ್ತು. ನಮ್ಮನ್ನೆಲ್ಲ ಯಾಕೆ ತೊಡಗಿಸಿ ನೀನು ಕರ್ಮದ ಮಿತಿಯನ್ನು ಕ್ರಮವನ್ನು ಯಾಕೆ ಮೀರಿದ್ದೀಯಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಒಟ್ಟಾರೆ ತಾತ್ಪರ್ಯ ಏನಂತ ಕೇಳಿದ್ರೆ, ಈಶ್ವರನು ನಮ್ಮ ಪುಣ್ಯ ಪಾಪ ಕರ್ಮಕ್ಕನುಗುಣವಾಗಿ ನಮಗೆ ಪ್ರಪಂಚವನ್ನು ಒದಗಿಸಿ ಸುಖ ದುಃಖ ಭೋಗಗಳು ನೀಗಿಸುವ ಹಾಗೆ ಮಾಡ್ತಾನೆ ಅಂತ ಹೇಳುವುದೇ ಈ ಮಾತಿನ ಮತಿತಾರ್ಥವಾಗಿದೆ ಅಂತ ತಿಳಿಸ್ತಾ ನನ್ನ ಮಾತಿಗೆ ಮಂಗಲ. ಹರ ಓಂ ತತ್ಸತ್.